ಎಸ್ ಸರ್, ರಾಜ್ಯ ರಾಜಕೀಯದಲ್ಲಿ ಮಾತ್ರ ಬದಲಾವಣೆಯ ಲೆಕ್ಕಾಚಾರಗಳು ಶುರುವಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಲೇಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ. ಹೀಗಾಗಿ ರಾಜ್ಯದ ಒಂದಷ್ಟು ನಾಯಕರು ದೆಹಲಿಗೆ ಹೋಗಿ ಬೀಡನ್ನು ಬಿಟ್ಟಿದ್ದಾರೆ. ಸಿಎಂನೇ ಬದಲಾವಣೆ ಮಾಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕೂತ್ಕೊಂಡಿದ್ದಾರೆ. ಸಿಎಂ ಬದಲಾವಣೆ ಮಾಡಬೇಕಾ? ಇಂತಹ ಸಂದರ್ಭದಲ್ಲಿ ಕೋವಿಡ್ ಬಂದು ಜನ ಸಾಯ್ತಾ ಇದ್ದಾರೆ, ಸಂಕಷ್ಟ ಇದೆ. ಈ ಸಂದರ್ಭದಲ್ಲಿ ಸರಿಯಾಗಿ ಸರ್ಕಾರ ನಡೆಸೋದು ಬಿಟ್ಟು ಬಿಜೆಪಿ ನಾಯಕರಿಗೆ ಯಾಕೆ ಒಂದು ಉಸಾವರಿ ಅಂತ ಎಲ್ಲರೂ ಅನ್ಕೋತಾ ಇದ್ದಾರೆ. ಯಾಕೆಂದರೆ ಬಿಜೆಪಿ ಸರ್ಕಾರ ಬಂತು ಅಂತಂದರೆ ಪದೇ ಪದೇ ಆ ಗಲಾಟೆ ಅವುಗಳು ಆಗ್ತಿರುತ್ತೆ. ಬಟ್ ಈ ಮತ್ತೊಂದು ಬಹುದೊಡ್ಡ ಗೊಂದಲವನ್ನು ಇದೀಗ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ. ಸೊ ಬಿಜೆಪಿ ನಾಯಕರು ಒಂದು ರೀತಿಯ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸ್ಕೋತಾರೆ ಅಂತೆಲ್ಲ ಭಾವಿಸಿದರು. ಬಟ್ ಹಾಗೆ ನೋಡಿದ್ರೆ ಅವಕಾಶವನ್ನು ಬಳಸಿಕೊಳ್ಳುವ ಲಕ್ಷಣ ಕಾಣ್ತಿಲ್ಲ. ಮತ್ತು ಯಡಿಯೂರಪ್ಪ ಅವ್ರನ್ನ ಬದಲಾವಣೆ ಮಾಡಿ ಆ ಜಾಗಕ್ಕೆ ಪ್ರಹ್ಲಾದ್ ಜೋಶಿ ಅವ್ರನ್ನೂ, ಅರವಿಂದ್ ಬೆಲ್ಲದವ್ರನ್ನೂ, ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರನ್ನ ಕೂರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕೆಂದರೆ ಯಡಿಯೂರಪ್ಪ ಅವರ ಆಡಳಿತ ಕಾರ್ಯವೈಖರಿ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಸಮಾಧಾನ ಇಲ್ಲ. ಮತ್ತೊಂದು ವಿಷಯ ಅಂತಂದರೆ ಬಿಜೆಪಿ ಸಿ ಎಂಗಳ ಲೆಕ್ಕಾಚಾರದಲ್ಲಿ ಅತಿ ಸೀನಿಯರ್, ತುಂಬ ವಯಸ್ಸಾದವರು ಅಂದರೆ ಅದು ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಬದಲಾವಣೆ ಮಾಡಲಾಗತ್ತೆ ಅಂತ ಕೇಳಿಬಂದಿತ್ತು ಮಾತುಗಳು. ಬಟ್ ಇದೀಗ ಅವ್ರನ್ನ ಬದಲಾವಣೆ ಮಾಡಿಯೇ ಸಿದ್ಧ ಅಂತ ಬಿಜೆಪಿ ಹೈಕಮಾಂಡ್ ನಿಂತ್ಕೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಒಂದಷ್ಟು ಶಾಸಕರು, ಸಚಿವರು ದೆಹಲಿಗೆ ಹೋಗಿದ್ದಾರೆ. ಯಾರ್ಯಾರು ಹೋಗಿದ್ದಾರೆ ನಿಮಗೆ ಗೊತ್ತಿರಲಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿನ ಬೆಂಗಳೂರಿಗೆ ಬಂದು ಸುಧಾಕರ್ ಮತ್ತು ರಮೇಶ್ ಜಾರಕಿಹೊಳಿ, ಸಿ.ಪಿ. ಯೋಗೇಶ್ವರ್ ಸೇರಿದಂತೆ ಒಂದಷ್ಟು ಜನರ ಜೊತೆ ಸಭೆಯನ್ನು ಮಾಡಿದರು. ಪ್ರಹ್ಲಾದ್ ಜೋಶಿ ಹೆಸರನ್ನು ಹೈಕಮಾಂಡ್ ಮಟ್ಟದಲ್ಲಿ ಕೇಳಿ ಬರ್ತಿದ್ರೆ, ಅರವಿಂದ್ ಬೆಲ್ಲದ್ದು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಅಲ್ಲಿ ರಿಪ್ಲೇಸ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ಇದೆ. ಮತ್ತೊಂದು ವಿಷಯ ಅಂತಂದರೆ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂತಂದರೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೆಸರು ಕೂಡ ಅಲ್ಲಿ ಓಡಾಡ್ತಿದೆ. ಯಾಕೆಂದರೆ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಹಾಗೆಯೇ ಯಡಿಯೂರಪ್ಪ ಪಟ್ಟಿಡಿದು ಕೂತಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದೇ ಆದರೆ ಬೊಮ್ಮಾಯಿ ಅವ್ರನ್ನ ಸಿ ಎಂ ಮಾಡಿ, ಇಲ್ಲ ಅಶ್ವಥ್ ನಾರಾಯಣ ಸಿ ಎಂ ಮಾಡಿ, ಜೊತೆಗೆ ನನ್ನ ಪುತ್ರ ವಿಜಯೇಂದ್ರನ ಡಿ ಸಿ ಎಂ ಮಾಡಲೇಬೇಕು ಅಂತ ಯಡಿಯೂರಪ್ಪ ಪಟ್ಟಿಡಿದು ಕೂತಿದ್ದಾರೆ. ಈ ಗ್ಯಾಪಲ್ಲಿ ಜೂನ್ 7ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆ ಕರೆದು ಅಲ್ಲಿ ನಾಯಕತ್ವ ಬದಲಾವಣೆಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲೇಬೇಕು ಅಂತ ಹೈಕಮಾಂಡ್ ಯಡಿಯೂರಪ್ಪ ಅವರಿಗೆ ತಿಳಿಸಿದ್ದಾರೆ. ಆದರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯದೆ ಹೈಕಮಾಂಡ್ಗೆ ಸೆಡ್ ಹೊಡಿಬೇಕು ಅಂತಲೂ ಸಹ ಯಡಿಯೂರಪ್ಪ ಯೋಚನೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಒಂದು ವೇಳೆ ಹೈಕಮಾಂಡ್ ಮಾತನ್ನು ಕೇಳಿ ಶಾಸಕಾಂಗ ಪಕ್ಷದ ಸಭೆ ಕರೆದ್ರೆ ಸಿ ಎಂ ಬದಲಾವಣೆ ಖಚಿತ. ಕರೆಯಲಿಲ್ಲ ಅಂತಂದರೆ ಇನ್ನೊಂದು ಚರ್ಚೆ ಆಗ್ತದೆ. ಯಾಕೆಂದರೆ ಬಿಜೆಪಿ ಮೊದಲಿನಷ್ಟು ಯಡಿಯೂರಪ್ಪ ಅವರಿಗೆ ಶಕ್ತಿ ಇವತ್ತು ಉಳ್ಕೊಂಡಿಲ್ಲ. ಯಾಕಂದರೆ ಲಿಂಗಾಯತ ಸಮುದಾಯದ ಬಹುತೇಕ ಶಾಸಕರೇ ಅವರ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಬಟ್ ರಾಜ್ಯ ಕೋವಿಡ್ ವಿಚಾರದಲ್ಲಿ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ಬಟ್ ಬಿಜೆಪಿ ನಾಯಕರು ಆ ವಿಚಾರದಲ್ಲಿ ಯಾವುದೇ ರೀತಿಯ ಸ್ಪಷ್ಟ ನಿಲುವು ಒಲವುಗಳನ್ನು ಉಳಿಸ್ಕೊಂಡಿಲ್ಲ. ಬರೀ ಬದಲಾವಣೆ ಲೆಕ್ಕ ವಿಚಾರದಲ್ಲಿ ಹೈಕಮಾಂಡ್ ಹೇಳ್ತಿದೆ, ನಾವು ಮಾಡ್ತಿದ್ದೀವಿ ಅನ್ನೋ ರೀತಿ ಮಾತನಾಡ್ತಿದ್ದಾರೆ. ಬಟ್ ಒಂದು ವಿಷಯ ಅಂತೂ ಇಲ್ಲಿ ಸ್ಪಷ್ಟ, ಬಿಜೆಪಿ ಹೈಕಮಾಂಡ್ ಈಗ ಇಂತಹ ಸಂದರ್ಭದಲ್ಲಿ, ಬೆಂಕಿ ಬಿದ್ದಿರೋ ಸಂದರ್ಭದಲ್ಲಿ, ಕರ್ನಾಟಕದಲ್ಲಿ ಜನ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ತನ್ನ ರಾಜಕೀಯ ಗೊಂದಲಗಳನ್ನು ಜನರ ಮೇಲೆ ಹೇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಎಲ್ಲರನ್ನು ಕಾಡ್ತಿರ್ತಕ್ಕಂಥ ಪ್ರಶ್ನೆ. ಒಂದು ಪ್ರಮುಖವಾದ ವಿಷಯ ಇಲ್ಲಿದೆ, ಯಡಿಯೂರಪ್ಪ ಅವ್ರಿಗೆ ವಯಸ್ಸಾಗಿದೆ ಅನ್ನೋದು ಒಂದು ಕಾರಣ, ಮತ್ತು ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ಮೇಲೆ ಬರ್ತಿರ್ತಕ್ಕಂಥ ಮತ್ತೊಂದು ಆರೋಪ. ಕಳೆದ ಬಾರಿ ಅವ್ರು ಸಿ ಎಂ ಆಗಿದಾಗ ಏನು ಆರೋಪ ಬಂತು, ಏನು ಜೈಲಿಗೆ ಹೋಗಿ ಬಂದರು. ಈಗಲೂ ಅಷ್ಟೇ ವಿಜಯೇಂದ್ರ ಅವ್ರನ್ನ ಸೂಪರ್ ಸಿ ಎಂ ಅಂತ ಕರೀತಾರೆ. ವಿಜಯೇಂದ್ರ ಕಾರಣದಿಂದ ನಮ್ಮ ಕೈಲಿ ಸರ್ಕಾರದಲ್ಲಿ ಭಾಗಿಯಾಗಕ್ಕಾಗ್ತಿಲ್ಲ, ಸರಿ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಿದ್ದಾರೆ. ಯತ್ನಾಳ್ ಮೊದಲು ಇದನ್ನು ಕೂಗನ್ನು ಎತ್ತಿದ್ರು. ಅದಾದ ಮೇಲೆ ಅವರೇ ನಾನೇ ಸಿ ಎಂ ಆಗ್ತೀನಿ, ಉತ್ತರ ಕರ್ನಾಟಕ ಭಾಗದವ್ರು ಸಿ ಎಂ ಆಗ್ತಾರೆ ಅಂತ ಕಳೆದ 1 ವರ್ಷದಿಂದ ಹೇಳ್ಕೊಂಡು ಬರ್ತಿದ್ದಾರೆ. ಬಟ್ ಯಡಿಯೂರಪ್ಪ ಅವರ ಹಣೆ ಬರೋಕ್ಕೆ ಹೆಂಗಿದೆ ಅಂದರೆ ಬೈ ಎಲೆಕ್ಷನ್ಸು, ಕೋವಿಡ್ಡು, ಈ ಥರ ಒಂದೊಂದೇ ಸಮಸ್ಯೆಗಳು ಬರ್ತಾ ಇದೆ. ಹಾಗಾಗಿ ಯಡಿಯೂರಪ್ಪ ಅವರು ಬಚಾವ್ ಆಗ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಬಟ್ ಈ ಬಾರಿ ಕೋವಿಡ್ ತುಂಬ ಸೀರಿಯಸ್ ಆಗಿದೆ. ಗೊತ್ತು, 2023ಕ್ಕೆ ವಿಧಾನಸಭಾ ಚುನಾವಣೆ ಇದೆ. 2022ರ ವಿಧಾನಸಭಾ ಚುನಾವಣೆ ನಮ್ಮ ಬಜೆಟ್ ಇದೆಯಲ್ಲ, ಅದೊಂದು ರೀತಿಯ ಎಲೆಕ್ಷನ್ ಬಜೆಟೇ. ಬಟ್ ಈಗ ಸಿ ಎಂ ಬದಲಾವಣೆ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಈಗ ಸರ್ಕಾರದ ಇಮೇಜನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ 2023ಕ್ಕೆ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ಬಿಜೆಪಿ ಸೋತರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮಕಾಡೆ ಮಲಗೋದು ಗ್ಯಾರಂಟಿ. ಯಾಕೆ ನಿಮ್ಗೆ ಗೊತ್ತಿರಲಿ, ಮೊನ್ನೆ ನಡೆದಂಥ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ನು, ತಮಿಳುನಾಡು ಎಲೆಕ್ಷನ್ನು, ಕೇರಳ ಎಲೆಕ್ಷನಲ್ಲಿ ಬಿಜೆಪಿ ವೆಸ್ಟ್ ಬೆಂಗಾಲಲ್ಲಿ ಗೇನ್ ಆಗಿದೆ. ಮೂರು ಕ್ಷೇತ್ರದಿಂದ 77 ಕ್ಷೇತ್ರ ಗೆದ್ದಿದ್ದಾರೆ. ಗೇನ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಅವರು 18 ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದಿದ್ರು. ಅದನ್ನು ನೋಡೋದಾದ್ರೆ 160 MLA ಸೀಟ್ಗಳನ್ನ ಇವ್ರು ಗೆಲ್ಲಬೇಕಾಗಿತ್ತು ಬಿಜೆಪಿಯವರು, ಅದು ಸಾಧ್ಯ ಆಗಲಿಲ್ಲ. ಹಾಗೆ ನೋಡಿದ್ರೆ ವೆಸ್ಟ್ ಬೆಂಗಾಲಲ್ಲಿ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಅವ್ರಿಗೆ ಹಿನ್ನಡೆ ಆಗಿದೆ. ಅದನ್ನು ಬಿಜೆಪಿ ನಾಯಕರು ಒಪ್ಪಲೇಬೇಕು. 3 MLA 77 MLA ಆಗಿರ್ಬೋದು. ಬಟ್ ಲೋಕಸಭಾ ಚುನಾವಣೆ ಕಂಪೇರ್ ಮಾಡಿದ್ರೆ 166 ಸ್ಥಾನಗಳನ್ನ ಬಿಜೆಪಿ ಗೆಲ್ಲಬೇಕಾಯಿತು. ಹಾಗೆ ನೋಡಿದ್ರೆ ಲೋಕಸಭೆಗೂ ವಿಧಾನಸಭಾ ಚುನಾವಣೆಗೂ ಬಿಜೆಪಿಯ ವೇವ್ ಕಡಿಮೆ ಆಗಿದೆ ವೆಸ್ಟ್ ಬೆಂಗಾಲಲ್ಲಿ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ 18 MP ಗೆದ್ದಿದ್ರು ವೆಸ್ಟ್ ಬೆಂಗಾಲಲ್ಲಿ,
18ರಲ್ಲಿ 8 ಗೆದ್ರು ಗೆಲ್ಲಬಹುದಿಲ್ಲ ಅಂದ್ರೆ ಅದು ಇಲ್ಲ. ವೆಸ್ಟ್ ಬೆಂಗಾಲ್. ತಮಿಳುನಾಡಲ್ಲಿ ಒಂದೇ ಒಂದು ADMK ಪಳನಿಸ್ವಾಮಿ ಅವರ ಪನ್ನೀರ್ ಸೆಲ್ವಂ ಅವರ ಮಗ ಗೆದ್ದಿದ್ದಾನೆ. ಒಬ್ಬನೇ ಒಬ್ಬ MP BJPಗೆ ಇರೋದು ಅಂದರೆ NDA ಆಗಿರೋದು. ಇನ್ನು ಕೇರಳದಲ್ಲಿ ಒಂದು MLA ಕೂಡ ಇಲ್ಲ ಈ ಸರಿ, ಒಂದು MP ಕೂಡ ಗೆಲ್ಲಲ್ಲ. ಪುದುಚೇರಿಲಿ ಒಂದು ಸ್ಥಾನ ಗೆಲ್ಲಬಹುದು. ಕರ್ನಾಟಕವನ್ನು ಸೋತ್ರೆ, ಕರ್ನಾಟಕದಲ್ಲಿ ಏನಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಡೀ ದಕ್ಷಿಣ ಭಾರತದಲ್ಲಿ UPA ಮೈತ್ರಿಕೂಟಕ್ಕೆ ಅತಿ ಹೆಚ್ಚು ಸ್ಥಾನಗಳು ಹೋಗುತ್ತೆ. ಅದು ಮತ್ತೊಮ್ಮೆ ಮಗದೊಮ್ಮೆ ಮೋದಿ ಪ್ರಧಾನಿ ಅಂತ ಏನು BJP ನಾಯಕರು ಹೇಳ್ಕೊತಿದಾರಲ್ಲ, ಅದು ಇಲ್ಲಿ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆ ಕರ್ನಾಟಕ ಬಹಳ ಕ್ರೂಷಿಯಲ್ ಚುನಾವಣೆ. ಯಡಿಯೂರಪ್ಪ ಅವ್ರನ್ನ ಮುಂದೆ ಇಟ್ಕೊಂಡು ಹೋದ್ರೆ ಮತ್ತೆ ಯಡಿಯೂರಪ್ಪ ಇನ್ಯಾರನ್ನ ಹೊಸ ಮುಖವನ್ನು ತಂದು ಆ ಸಂದರ್ಭದಲ್ಲಿ ಗೊಂದಲ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಆಗ ಎಲೆಕ್ಷನ್ ಟೈಮಲ್ಲಿ ಮತ್ತೊಂದು ಫೇಸ್ ಅಂದ್ರೆ ಆಗಲ್ಲ. ಯಾಕಂದ್ರೆ ಈಗಾಗಲೇ ಸರ್ಕಾರಕ್ಕೆ ನೆಗೆಟಿವ್ ಇದೆ, ಯಡಿಯೂರಪ್ಪ ಅಂಡ್ ಫ್ಯಾಮಿಲಿಗೆ ನೆಗೆಟಿವ್ ಇದೆ, ಯಡಿಯೂರಪ್ಪ ಅವರ ಕುಟುಂಬದ ಬಗ್ಗೆ ಒಂದು ರೀತಿ ನೆಗೆಟಿವ್ ಅಂಶಗಳು ಇಲ್ಲಿ ಪ್ರಸ್ತಾಪ ಆಗ್ತಿದೆ. ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಇಮೇಜ್ ಅನ್ನ ಬಿಲ್ಡ್ ಮಾಡಕ್ ಹೋಗ್ತಾರೆ. ಓಕೆ, ಇಮೇಜ್ ಬಿಲ್ಡ್ ಮಾಡ್ತಾರೆ, ಸೂಪರ್ ಸ್ಟಾರ್ ತರ್ತಿದೆ ಯಡಿಯೂರಪ್ಪ ಅವ್ರಿಗೋಸ್ಕರ. ಯಡಿಯೂರಪ್ಪ ಅವ್ರಿಗೆ ರಿಪ್ಲೇಸ್ ಮಾಡುವಂತ ನಾಯಕರು BJPಲಿ ಇದ್ದಾರೆ? ಇಲ್ಲ, ಸದ್ಯಕ್ಕೆ ಯಡಿಯೂರಪ್ಪ ಅವ್ರನ್ನ ರಿಪ್ಲೇಸ್ ಮಾಡುವಂತ ನಾಯಕರಿಲ್ಲ. ಆದರೆ 2 ವರ್ಷ ಟೈಮ್ ಸಾಕು ಆ ಒಂದು ಬದಲಾವಣೆ ಮಾಡಿ ಆ ಗೇನ್ ಮಾಡ್ಕೊಳ್ಳೋಕೆ ಅನ್ನೋದು BJP ಲೆಕ್ಕಾಚಾರ. ಹೀಗಾಗಿ ಇದೇ ಸರಿಯಾದ ಸಂದರ್ಭ, ನಾವು ಇಲ್ಲಿ CM ಬದಲಾವಣೆಗೆ ಅಂತ ಕೇಂದ್ರ ನಾಯಕರು ನಿರ್ಧಾರ ಮಾಡಿದ್ದಾರೆ. ಹೆಸರು ಯಾರ್ಯಾರಿದೆ ಆಗ್ಲೇ ಹೇಳಿದೆ. ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು, ಹುಬ್ಳಿ ಧಾರವಾಡ ಕ್ಷೇತ್ರದ ಸಂಸದರು. ಇವರು CM ಆದ್ರೆ ಇಮೇಜ್ ಗೇನ್ ಆಗುತ್ತಾ? ನೆವರ್ ಎವರ್. ಒಂದು ಪಕ್ಷ ಅನಂತ್ ಕುಮಾರ್ ಅವರು ಬದುಕಿದ್ದು ಏನಾರ CM ಪೋಸ್ಟ್ ಅವ್ರು ಸಿಕ್ಕಿದ್ರೆ ಗೇನ್ ಆಗೋದು. ಪ್ರಹ್ಲಾದ್ ಜೋಶಿಯಿಂದ ವೋಟ್ ಇನ್ನೂ ಡೌನ್ ಆಗುತ್ತೆ ಹೊರತು ಗೇನ್ ಆಗಲ್ಲ. ಇನ್ನು ಎರಡನೇ ಹೆಸರು ಬರ್ತಿರೋದು ಯಾವುದು? ಅರವಿಂದ್ ಬೆಲ್ಲದ್. ಅರವಿಂದ್ ಬೆಲ್ಲದ್ದು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಶಾಸಕ. ಅವ್ರ ತಂದೆ ಚಂದ್ರಕಾಂತ್ ಬೆಲ್ಲದ್ದು, ಅವರು ಸಹ ಸೀನಿಯರ್ ಇದ್ರು. ಅರವಿಂದ್ ಬೆಲ್ಲದ್ದು ನಾವು CM ಸ್ಥಾನ ಕೊಡೋದ್ರಿಂದ ಅವ್ರು ಯಂಗ್ಸ್ಟರ್ ಇನ್ನೂ ಒಂದು 7-8 ಚುನಾವಣೆ ಗೆಲ್ಲಬಹುದು. ಅವರು ಪಕ್ಷವನ್ನ ಇನ್ನೂ 3 ಚುನಾವಣೆ ಲೀಡ್ ಮಾಡಬಹುದು ಅನ್ನೋದು ಒಂದು ಅಂಶ ಇದೆ. ಇನ್ಯಾರು ಇರ್ಲಿಲ್ವೇ ಆ ಕಡೆ? ಶೆಟ್ರಿಗೆ ಅವಕಾಶ ಕೊಟ್ಟರು, ಪ್ರಯೋಜನ ಆಗಲಿಲ್ಲ. ಯತ್ನಾಳ್ ಬೆಳಗ್ಗೆ ಇದ್ರೆ ವಿವಾದ, ಯತ್ನಾಳ್ ಕೊಡಕ್ಕಾಗಲ್ಲ. ಉಮೇಶ್ ಕತ್ತಿ ಕೊಡ್ಬೋದೇ? ಆಗಲ್ಲ. ಇನ್ನೊಂದು ಹೆಸರಿದೆ, ಬಟ್ ಅದು ಜೋರಾಗಿ ಕೇಳಿ ಬರ್ತಾ ಇಲ್ಲ. ಶಿವಕುಮಾರ್ ಉದಾಸಿ ಅಂತ, ಗದಗ ಹಾವೇರಿ ಕ್ಷೇತ್ರದ ಸಂಸದ ಶಿವಕುಮಾರ್ ಉದಾಸಿ ಅವರ ಹೆಸರು ಕೇಳಿ ಬರ್ತಿದೆ. ಅವರು ಕೊಡ್ಬಹುದಾ? ಅದು ಕೂಡ ಸದ್ಯಕ್ಕೆ ಸಾಧ್ಯ ಇಲ್ಲ. ಆಗ ನೋಡಿದ್ರೆ ಪ್ರಬಲವಾಗಿ BJP ಹೈಕಮಾಂಡ್ ಮುಂದೆ ಇರ್ತಿರ್ತಕ್ಕಂಥ 3 ಹೆಸರು: ಪ್ರಹ್ಲಾದ್ ಜೋಶಿ, ಅರವಿಂದ್ ಬೆಲ್ಲದ್, ಡಾಕ್ಟರ್ ಅಶ್ವಥ್ ನಾರಾಯಣ್. ಬಹಳ ಅಚ್ಚರಿಯ ಬೆಳವಣಿಗೆ ಅಂದ್ರೆ ಯಡಿಯೂರಪ್ಪ ಕೂಡ ಅದನ್ನೇ ಹೇಳ್ತಾವ್ರೆ, ನಾನು ರಾಜೀನಾಮೆ ಕೊಡಲೇಬೇಕು ಅಂದ್ರೆ ಬೊಮ್ಮಾಯಿ ಅವ್ರನ್ನ CM ಮಾಡಿ, ತಪ್ಪಿದ್ರೆ ಅಶ್ವಥ್ ನಾರಾಯಣ್ ಮಾಡಿ. ಇವರಿಬ್ರು CM ಮಾಡಿದ್ಮೇಲೆ ನನ್ನ ಮಗನ ವಿಜಯೇಂದ್ರ ನೀವು DCM ಮಾಡಲೇಬೇಕು ಅನ್ನೋದು. ಬೊಮ್ಮಾಯಿ CM ಮಾಡಿ ವಿಜಯೇಂದ್ರ ಅವ್ರನ್ನ DCM ಮಾಡೋಕ್ಕಾಗಲ್ಲ, ಲಿಂಗಾಯತ ಕೋಟ ಮತ್ತದು ಇದು ಈಗಾಗಲೇ ಇದ್ದಾರೆ ಸೌದಿ. ಸೊ ಅದೊಂದು ಕನ್ಫ್ಯೂಷನ್ಸ್ ಇದೆ. ಬಟ್ ಒಕ್ಕಲಿಗ ಕೋಟಾಕ್ CM ಕೊಟ್ಟು DCM ಮಗನ್ ಕೊಡ್ಬೋದು ಅನ್ನೋ ಲೆಕ್ಕಾಚಾರ ಯಡಿಯೂರಪ್ಪ ಅವ್ರದಿದೆ. ಬಟ್ ಕೇಂದ್ರದ ಕಂಡ್ರೆ ಹೈಕಮಾಂಡ್ನ ಕೋಟಾದಲ್ಲೂ ಅಶ್ವಥ್ ನಾರಾಯಣ್ ಇದ್ದಾರೆ, ಯಡಿಯೂರಪ್ಪ ಕೋಟಾದಲ್ಲೂ ಅಶ್ವಥ್ ನಾರಾಯಣ್ ಇದ್ದಾರೆ. ಹಾಗೆ ನೋಡಿದ್ರೆ ಅಶ್ವಥ್ ನಾರಾಯಣ್ಗೆ ಅದೃಷ್ಟ ಒಲಿದು ಬರಬಹುದು. ಅಶ್ವಥ್ ನಾರಾಯಣ್ ಹ್ಯಾಂಡ್ಲ್ ಮಾಡ್ತಾರಾ? 2023ಕ್ಕೆ BJPನ ಅಧಿಕಾರಕ್ಕೆ ತಂದ್ಬಿಡ್ತಾರಾ? ಒಂದು ವಿಷಯ ಗೊತ್ತಿರಲಿ, ಅಶ್ವಥ್ ನಾರಾಯಣ್ ಲೈಕ್ SM ಕೃಷ್ಣ ಯಾವ ತರ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು, ಅವ್ರ ರೀತಿ ಸಾಫ್ಟ್ ರಾಜಕಾರಣ ಮಾಡ್ತಿದ್ರು, ಅದೇ ರಾಜಕಾರಣ ಅಶ್ವಥ್ ನಾರಾಯಣ್ ಮಾಡ್ತಿದ್ದಾರೆ. ಬಟ್ DK ಶಿವಕುಮಾರ್ KPCC ಅಧ್ಯಕ್ಷ, ಸಿದ್ದರಾಮಯ್ಯ, ಇತ್ಲಗಡೆ ಕುಮಾರಸ್ವಾಮಿ, ಇವನು ಫೇಸ್ ಮಾಡೋ ಶಕ್ತಿ ಇದೆಯಾ ಅಶ್ವಥ್ ನಾರಾಯಣ್ಗೆ? ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೋದು? ಒಂದು ಲಾಜಿಕ್ ಪ್ರಕಾರ ಅರವಿಂದ್ ಬೆಲ್ಲದ್ನ ಮುಖ್ಯಮಂತ್ರಿ ಮಾಡಿದ್ರೆ, ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಅರವಿಂದ್ ಬೆಲ್ಲದ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ, ಇದೇ ಒಕ್ಕಲಿಗ ಸಮುದಾಯದ ಅಶ್ವಥ್ ನಾರಾಯಣ DCM ಆಗಿ ಉಳಿಸ್ಕೊಂಡ್ರು ಸಹ ಒಂದ್ ರೀತಿ ಆ ಕಾಂಬಿನೇಷನ್ ಚುನಾವಣೆಗೆ ಹೋಗ್ಬೋದು. ಅರವಿಂದ್ ಬೆಲ್ಲದ್ ಫಿನಾನ್ಸ್ ತರ್ತಾರ, ಇವೆಲ್ಲವೂ ಲೆಕ್ಕಾಚಾರ ಇದೆ. ಇಲ್ಲ ಸಾಮಾನ್ಯ ಕಾರ್ಯಕರ್ತನ CM ಮಾಡ್ಬಿಟ್ರು ಕರ್ನಾಟಕದಲ್ಲಿ ಯಡಿಯೂರಪ್ಪ BJP ಅವರು, ಅದು ವರ್ಕೌಟ್ ಆಗುತ್ತೆ. BJP ಅವರ ಆ ಒಂದು ಲೆಕ್ಕಾಚಾರ ಮುಗೀತು, ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ಈಗ ಅಸ್ಸಾಮಲ್ಲಿ ಹಿಮಾಂತ್ ಬಿಸ್ವಾ ಸರ್ಮಾನ ಮುಖ್ಯಮಂತ್ರಿ ಮಾಡಿದ್ರು, ಸರ್ಬಾನಂದ ಸೋನಾವಾಲ CM ಆಗಿರೋ ಲಾಸ್ಟ್ ಟೈಮು, ಅವ್ರನ್ನ ದಿಢೀರ್ನ ಚೇಂಜ್ ಮಾಡಿದ್ರು ಫಲಿತಾಂಶ ಬಂದ ಮೇಲೆ. ಅಂತ ಸಂದರ್ಭ ಅಲ್ಲೇ ಬದಲಾವಣೆ ಮಾಡಿರೋ BJP ನಾಯಕರು ಇಲ್ಲೂ ಸಹ ಅಂತ ಒಂದು ಚಾರ್ಮಿರೋ ಲೀಡರ್ ಎಲ್ಲ ಹುಡುಕ್ತಾ ಇದ್ದಾರೆ. ಚಾರ್ಮಿರೋ ಲೀಡರ್ ಅಂತೀರಿ ಅನಂತ್ ಕುಮಾರ್ ಹೆಗಡೆ ಏನಾದ್ರು? ಅನಂತ್ ಕುಮಾರ್ ಹೆಗಡೆ ಈಗಾಗಲೇ ಮೂಲೆ ಸೇರಿದ್ದಾರೆ, ಅವರಿಂದ ವೋಟ್ ಬರಲ್ಲ, ವಿವಾದಗಳು ಬರುತ್ತೆ. ಸೊ ಹಾಗಾಗಿ ಅರವಿಂದ್ ಬೆಲ್ಲದ್ ಮತ್ತೆ ವೋಟ್ ಬ್ಯಾಂಕ್ ಜಾತಿ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಅರವಿಂದ್ ಬೆಲ್ಲದ್ ಮತ್ತೆ ಅಶ್ವಥ್ ನಾರಾಯಣ್ ಇವರಿಬ್ಬರಿಗೆ ಅವಕಾಶ ಇದೆ. ಬೊಮ್ಮಾಯಿಗೆ ಯಾಕಿಲ್ಲ? ಬೊಮ್ಮಾಯಿ ಬಗ್ಗೆ ಮಾತಾಡ್ತಿಲ್ಲ, ನೀವು ಕೇಳ್ಬೋದು. ಬಸವರಾಜ ಬೊಮ್ಮಾಯಿ ಇನ್ನೊಂದು ಚುನಾವಣೆ ಫೇಸ್ ಮಾಡ್ಬೋದು, 2 ಚುನಾವಣೆ ಫೇಸ್ ಮಾಡ್ಬೋದು. ಅಂದ್ರೆ DK ಶಿವಕುಮಾರ್, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಇವರು ಮತ್ತೆ ಹೊಸ ಅಲೆ ಬರ್ತಿರೋ AAP ಆಗ್ಬೋದು, ಮತ್ತೆ ಉಪೇಂದ್ರ ಆಗ್ಬೋದು, ಇವರೆಲ್ಲವನ್ನೂ ಫೇಸ್ ಮಾಡುವಂತ ಒಂದು ಫೇಸ್ ಬೇಕು. ಯಂಗ್ ಫೇಸ್ BJP ನಾಯಕರು ಹುಡ್ತಿರೋದು ಯಂಗ್ ಫೇಸ್. ಆ ಯಂಗ್ ಫೇಸು ಅರವಿಂದ್ ಬೆಲ್ಲದ್ದು, DCM ಅಶ್ವಥ್ ನಾರಾಯಣ್ ಈ ತರ ಕಾಣ್ತಿದೆ. ಪ್ರಹ್ಲಾದ್ ಜೋಶಿ ಯಾಕೆ? ಪ್ರಹ್ಲಾದ್ ಜೋಶಿ ಲೈಕ್ ಅನಂತ್ ಕುಮಾರ್ ನಂತರ ಕರ್ನಾಟಕವನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಸ್ವಲ್ಪ ಸ್ಟ್ರಾಂಗ್ ಲೀಡರ್ ಅಂತ ಅನ್ಸ್ಕೊಂಡಿದ್ದಾರೆ. ಬಟ್ ಪ್ರಹ್ಲಾದ್ ಜೋಶಿ ಕರ್ನಾಟಕದಲ್ಲಿ
ಸಿಎಂ ಆಗುವಂತ ಕೆಪಾಸಿಟಿ ಇಲ್ಲ, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂತ ಚುನಾವಣೆ ಗೆಲ್ಲಿಸುವಂತ ಕೆಪಾಸಿಟಿ ಅವ್ರಿಗಿಲ್ಲ. ಹಾಗೆ ನೋಡಿದ್ರೆ ಅರವಿಂದ್ ಬೆಲ್ಲದ್ಗೆ ಒಂದು ಅವಕಾಶ ಕೊಡಬಹುದು, ಇಲ್ಲ ಡಾಕ್ಟರ್ ಅಶ್ವಥ್ ನಾರಾಯಣ್ಗೆ ಅವಕಾಶವನ್ನು ಕೊಡಬಹುದು. ವಿಜೇಂದ್ರ ಕಥೆ ಏನು? ಎಲ್ಲರೂ ಕೇಳ್ತಿರೋದೆ ವಿಜೇಂದ್ರ ಕಥೆ ಏನು ಅಂತ. ವಿಜೇಂದ್ರ ಅವ್ರನ್ನ DCM ಮಾಡಬೇಕು ಅಂತ ಪಟ್ಟಿದ್ದು ಕೂತಿದ್ದಾರೆ. ಬಟ್ ಸದ್ಯದ ಲೆಕ್ಕಾಚಾರ ಈ CM ಏನಿದೆಯಲ್ಲ ಅದನ್ನ ಬಿಟ್ರೆ, ಆ CM ಆಗ್ಬೇಕು ಅನ್ನೋ ಲೆಕ್ಕಾಚಾರವನ್ನ ಕೈ ಬಿಟ್ರೆ, ಯಾರು ಬೊಮ್ಮಾಯಿ ಮತ್ತೆ ಅಶ್ವಥ್ ನಾರಾಯಣ್ನ ಬಿಟ್ಟು ನೀವು ಯಾರನ್ನಾರ ಮಾಡ್ಕೊಳ್ಳಿ ಮಗನ್ DCM ಕೊಡಿ ಅಂದ್ರೆ ಅದು ಸ್ವಲ್ಪ ಎಲ್ಲೋ ಆಗ್ಬೋದು. ಯಾಕಂದ್ರೆ ತೀರಾ ಯಡಿಯೂರಪ್ಪ ಅವ್ರನ್ನ ತಳ್ಳಾಕಿ ಇವರು CM ಬದಲಾಯಿಸಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತಿಗೂ ಸಹ ಯಡಿಯೂರಪ್ಪ ಅವ್ರಿಗೆ ತಾಕತ್ತಿದೆ. 10% ಓಟ್ ತಗೊಂಡು 6 MLA ಗೆದ್ದು BJPಯನ್ನ 36% ಓಟಿಂದ 20% ಕಿಳಿಸಿದ್ರು. 40 ಸೀಟ್ ಕುಸಿಯುವಂತೆ ಮಾಡಿದ್ದು ಇದೇ ಯಡಿಯೂರಪ್ಪ. ಅವತ್ತೇನಾಗಿತ್ತು, ರಾಮುಲು ಅವರು BSR ಕಾಂಗ್ರೆಸ್ ಕಟ್ಟಿದ್ರು, ಯಡಿಯೂರಪ್ಪ KJP ಕಟ್ಟಿದ್ರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ BJP ಮಣ್ಮುಕ್ಕಿತ್ತು, 3ನೇ ಪ್ಲೇಸ್ಗೆ ಹೋಗಿತ್ತು. ಬಟ್ ಈಗಿನ ಸನ್ನಿವೇಶ ಆ ಥರ ಇಲ್ಲ. ಇನ್ನೊಂದು ವಿಷಯ ಅಂತಂದ್ರೆ ಈಗ ಅಲ್ಲೇ ಸಂತೋಷ್ ಪೂಜಾರಿ ಹೇಳ್ತಾ ಇದ್ದಾರೆ ಸುನಿಲ್ ಕುಮಾರ್ ಅಂದ್ರೆ ಕಾರ್ಕಳ ಸುನಿಲ್ ಕುಮಾರ್ ಅವ್ರನ್ನ CM ಮಾಡಿದ್ರೆ ಆಗ್ಬಹುದು ಅನುಕೂಲ ಅಂತ. ಯಾಕೆಂದ್ರೆ BJPಯಲ್ಲಿ ಅಚ್ಚರಿಯ ಬೆಳವಣಿಗೆಗಳಾಗುವಂತ ಸಾಧ್ಯತೆ ಇದೆ. ಇವರೇ ಅಂತೇನಿಲ್ಲ, BJPಲಿ ಏನ್ ಬೇಕಾದ್ರೂ ಸಾಧ್ಯ ಆಗ್ಬಹುದು. ಯಾಕೆ ಅಂದ್ರೆ ಈಗಾಗಲೇ ನಾನು ಹೇಳಿದೆ, ಅಸ್ಸಾಮಲ್ಲಿ CM ಆದಂತ ಸರ್ಬಾನಂದ ಸೋನೋವಾಲ್ ಅವರು ಫಲಿತಾಂಶ ದೊಡ್ಡ ಮಟ್ಟಕ್ಕೆ ಬಂದ್ರು ಸಹ ಕಿತ್ತಾಕ್ಬಿಟ್ಟು ಅವ್ರನ್ನ ಆ ಜಾಗಕ್ಕೆ ಹಿಮಾಂತ ಬಿಸ್ವಾ ಶರ್ಮಾ ಕೂರಿಸಿದ್ರು. ಬಟ್ ಕರ್ನಾಟಕದಲ್ಲಿ CM ಬದಲಾವಣೆ ಮಾಡದ ಹೊರತು BJP ನಾಯಕರು 2023ಕ್ಕೆ 3ನೇ ಪ್ಲೇಸ್ಗೆ ಹೋಗ್ಬಿಡ್ತಾರೆ. ಏನೇ ಬದಲಾವಣೆ ಮಾಡಿದ್ರು, ಏನೇ ಹೊರ್ತ ತಿನ್ನೋದು ಈಗಲೇ ತಿನ್ಬೇಕಾಗತ್ತೆ. ಆದ್ರೆ ಯಡಿಯೂರಪ್ಪ ಅವ್ರಿಗೆ ಗೌರವಯುತವಾಗಿ ಕಳ್ಸಿಕೊಡ್ಬೇಕಾಗತ್ತೆ, ಶಾಲಾ ಹಾಕಿ ಒಳ್ಳೇದಾಗ್ಲಿ ಅಂತ. ಅವ್ರು ಸುಮ್ಮನೆ ಶಾಲಾ ಹಾಕೊಂಡು ಇವ್ರು ಕೇಳಿದ್ರು ಅಂತ ಹೋಗ್ಬಿಡಲ್ಲ. ಆ ಜಾಗಕ್ಕೆ ತಮ್ಮ ಪುತ್ರನನ್ನ ಕೂರಿಸಲೇಬೇಕು ಅಂತ ಪಟ್ಟಿಟ್ಟು ಕೂತಿದ್ದಾರೆ. ಯಾಕೆ ಅಂದ್ರೆ ಈಗ ಸಂದರ್ಭದಲ್ಲಿ ಅವರ ಪುತ್ರನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡದಿದ್ರೆ ಇನ್ಯಾವತ್ತೂ ಮಾಡಕ್ ಸಾಧ್ಯ ಇಲ್ಲ. ಹಾಗಂತ ಯಡಿಯೂರಪ್ಪ ಅವ್ರನ್ನ ತಳ್ಳಾಕ ಹೋಗಕ್ಕಾಗಲ್ಲ. ಯಡಿಯೂರಪ್ಪ ಅವ್ರನ್ನ ಗೌರವಯುತವಾಗಿ ಉಳಿಸ್ಕೋಬೇಕಾದಂತಂದ್ರೆ ಮಗನ್ಗೇನಾರ ಸ್ಥಾನಮಾನ ಕೊಡ್ಲೇಬೇಕು. ಸಾರಾಸಗಡಾಗಿ ತಳ್ಳಾಕಿ ಕಿತ್ತುಬಿಟ್ಟು ಕೂರ್ಸಕ್ ಸಾಧ್ಯನೇ ಇಲ್ಲ. ವಿಜೇಂದ್ರ ಅವ್ರಿಗೆ ಮಿನಿಸ್ಟ್ರು ಮಾಡೋ DCM ಕೇಳ್ತಿದ್ರೆ, ಬಟ್ DCM ಡೌಟ್. ಬಟ್ ಸೋತಂತ ಸವದಿಯನ್ನ DCM ಮಾಡಿದಂತ BJP ಪಕ್ಷವನ್ನ ಡ್ಯಾಮೇಜ್ ಆಗದಂಗೆ ಉಳಿಸ್ಕೋಬೇಕು ಅಂತಂದ್ರೆ ವಿಜೇಂದ್ರ ಅವ್ರನ್ನ DCM ಮಾಡೋದ್ರಲ್ಲಿ ಆಗದೇ ಇರೋದೇನೆಲ್ಲ ಆಗ್ಬಹುದೇನೋ. ಇನ್ನು ಬಹಳಷ್ಟು ಜನ ಹೇಳ್ತಾರೆ ಯತ್ನಾಳ್ರು ಕೂಡ ಮಾಡಬೇಕು ಅಂತ ಒಂದಷ್ಟು ಜನ ಕಾಮೆಂಟ್ ಮಾಡ್ತಿದ್ದಾರೆ. ಬಟ್ ಯತ್ನಾಳ್ರನ್ನ ಪಾಸಿಬಿಲಿಟೀಸ್ ಇಲ್ಲ. ಬೆಳಗ್ಗೆ ಎದ್ದು ಬೈತಾ ನಿಂತ್ಕೊಂಡವ್ರಲ್ಲ CM ಆದ್ರೆ ಕರ್ನಾಟಕಕ್ಕೆ ಬೆಂಕಿ ಬೀಳುತ್ತೆ ಹೊರತು ಡೆವಲಪ್ಮೆಂಟ್ ಆಗಲ್ಲ. ಮುಂದಿನ ಚುನಾವಣೆಗಳು ನಡೆಯೋದು ಡೆವಲಪ್ಮೆಂಟ್ ಎಜೆಂಡಾ ಮೇಲೆ, ಯಾವುದೇ ಜಾತಿ ಧರ್ಮ ಹಣ ಮೇಲೆ ಚುನಾವಣೆ ನಡೆಯಲ್ಲ. ನಿಮ್ಗೆ ಗೊತ್ತಿರಲಿ, ಮಸ್ಕಿ ಬೈ ಎಲೆಕ್ಷನ್ ಅಲ್ಲಿ ನೀರಿನಂತೆ ಹಣ ಹರಿಸಿದ್ರು ಸಹ ಚುನಾವಣೆಯಲ್ಲಿ BJP ಸೋಲ್ತು. ಜಾತಿ ಬಲ ಇತ್ತು, ಲಿಂಗಾಯತರಿದ್ರು, ವಾಲ್ಮೀಕಿ ಸಮುದಾಯ ಇತ್ತು, ಇಷ್ಟೆಲ್ಲ ಇದ್ದು ಆಗ್ಲಿಲ್ಲ. ಈ ಚೇಂಜಸ್ ಒಂದು ಆ್ಯಡ್ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ರಾಮುಲು ರಮೇಶ್ ಜಾರಕಿಹೊಳಿ ಆಗೋದಿಲ್ಲ. ಇನ್ನು BJPಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ರಾಮುಲು, ರಾಜು ಗೌಡ, ಶಿವನಗೌಡ ನಾಯಕ್. ಬಟ್ ರಾಮುಲು ಅಗ್ರಗಣ್ಯ ಸ್ಥಾನದಲ್ಲಿ ನಿಂತಿದ್ದಾರೆ. ರಾಮುಲು ಅವ್ರನ್ನ DCM ಆಗಿ ಸೇರಿಸ್ಕೋಬೇಕಾಗತ್ತೆ. ರಾಮುಲು ಅವ್ರನ್ನ DCM ಆಗಿ ಸೇರಿಸ್ಕೊಂಡ್ರೆ ಮಾತ್ರ ಆ ಇಮೇಜ್ ಗೈನ್ ಬಿಲ್ಡ್ ಆಗುತ್ತೆ BJPಗೆ, ಇಲ್ಲ ಅಂದ್ರೆ ಇಲ್ಲ. ಯಾಕೆಂದ್ರೆ ಕೋವಿಡ್ನಿಂದ ಕರ್ನಾಟಕದಲ್ಲಿ ಬಹುದೊಡ್ಡ ಸಂಕಷ್ಟ ಆಗಿದೆ. ಇಂತಹ ಸಂದರ್ಭದಲ್ಲಿ CMನ ಬದಲಾಯಿಸುವಂತ ಸರ್ಕಸ್ಗೆ BJP ನಾಯಕರು ಕೈ ಹಾಕಿದ್ದಾರೆ. ಯಾರು ನೀನೇ ಸಾಕಿದ ಗಿಣಿ ಅದ್ದಾಗಿ ಕುಕ್ಕಿತ್ತಲ್ಲೋ ಅನ್ನೋ ಮಾತು ಅದ್ಭುತವಾಗಿ BJP ನಾಯಕರಿಗೆ, ಅದರಲ್ಲೂ ಯಡಿಯೂರಪ್ಪ ಅವ್ರಿಗೆ ತುಂಬಾ ಚೆನ್ನಾಗಿದಾಗತ್ತೆ. ಯಾಕೆ ಅಂದ್ರೆ ಯಡಿಯೂರಪ್ಪ ಅವರು ಪಕ್ಕ ಈ ಸರ್ಕಾರ ಬರ್ಲಿಕ್ಕೆ ಕಾರಣ ನಿಮ್ಗೆ ಗೊತ್ತಿರಲಿ, ಕಾಂಗ್ರೆಸ್ಸು ಮತ್ತೆ JDS ಸರ್ಕಾರ ಬೀಳ್ಲಿಕ್ಕೆ ಕಾರಣ ಕಿಂಗ್ ಪಿನ್ ಅಂತ ಕುಮಾರಸ್ವಾಮಿ ಆರೋಪ ಮಾಡ್ತಿದ್ದಾರನ್ನ ಅಂದ್ರೆ ಚನ್ನಪಟ್ಟಣದ ಮಾಜಿ ಶಾಸಕ CP ಯೋಗೇಶ್ವರ್ 1, ನಂಬರ್ 2 ಉದಯ್ ಗೌಡ, ನಂಬರ್ 3 ನಾರ್ವೆ ಸೋಮಶೇಖರ್, ಸಕಲೇಶ್ಪುರದ BJP ಕ್ಯಾಂಡಿಡೇಟ್ ಅಂತ ನಾರ್ವೆ ಸೋಮಶೇಖರ್, ನಂಬರ್ 4 ಡಾಕ್ಟರ್ DCM ಅಶ್ವಥ್ ನಾರಾಯಣ್. ಅಂದ್ರೆ ಸರ್ಕಾರವನ್ನ ತರಲಿಕ್ಕೆ ಶಾಸಕರಿಗೆ ಪೇಮೆಂಟ್ ಮಾಡಿದಂತ ವ್ಯಕ್ತಿ ಈಗ ಎಲ್ಲವೂ ಆಪರೇಷನ್ ಮಾಡಿದ ಇದೇ ಟೀಮು. ಬಟ್ ಯಾರು ಯಡಿಯೂರಪ್ಪ ಅವ್ರನ್ನ CM ಮಾಡಿದ್ರು ಅವರೇ ಇವತ್ತು ಅವ್ರನ್ನ ಕೆಳಕ್ಕೆ ಕೆಳುತ್ತಿದ್ದಾರೆ. ಇಷ್ಟೇ, ಯಡಿಯೂರಪ್ಪ ಮತ್ತೆ ಅವ್ರ ಫ್ಯಾಮಿಲಿ ಮೈ ಮರೀತಿಲ್ಲಿ. ರಾಜಕಾರಣ ರೀತಿ ಮಾಡಬೇಕಾಗಿತ್ತು. ಬಟ್ ಹಸ್ತಕ್ಷೇಪ ಜಾಸ್ತಿ ಆಯಿತು ಅನ್ನೋ ಬಹುದೊಡ್ಡ ಆರೋಪ ಇದೆ. ಈ ಹಸ್ತಕ್ಷೇಪವೇ ಇವತ್ತು ಅವರಿಗೆ ಮುಳುವಾಯಿತು. ಕಳೆದ ಬಾರಿ ಯಡಿಯೂರಪ್ಪ ಜೈಲಿಗೆ ಹೋಗಿರೋ ಕಾರಣ ಫ್ಯಾಮಿಲಿ. ಈ ಬಾರಿ ಮತ್ತೆ 5 ವರ್ಷ ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ, ಅದು ಬೇರೆ ವಿಷಯ. ಬಟ್ ಒಳ್ಳೆ ರೀತಿ ಇಲ್ಲ, ಒಂದು ರೀತಿ ಕೆಟ್ಟ ಎಕ್ಸಿಟ್ ಆಗ್ತದೆ. ಇದಕ್ಕೂ ಕಾರಣ ಸೇಮ್ ಫ್ಯಾಮಿಲಿ ಲೆಕ್ಕಾಚಾರ. ಒಂದಾಗಲೇ ಹೇಳಿದೆ ನಿಮಗೆ, ಈ ಸಂದರ್ಭದಲ್ಲಿ ಸೈಲೆಂಟ್ ಆಗಿರೋ ಜನಾರ್ದನ್ ರೆಡ್ಡಿ, ಮೂಲೆಗೆ ಹೋಗಿರೋ ರಾಮುಲು ಎಲ್ಲವನ್ನೂ ಸೇರಿಸ್ಕೊಂಡು ಯಡಿಯೂರಪ್ಪ ಅವ್ರನ್ನ ಮನವೊಲಿಸಿ BJP ನಾಯಕತ್ವ ಬದಲಾವಣೆ ಮಾಡಿದ್ರೆ ಖಂಡಿತವಾಗಿ ಏನಾರು ಆಗತ್ತೆ. ನೀವಲ್ಲಿ ನೋಡ್ತಿರ್ಬೋದು, ನಾಗಲೇ ಸ್ಕ್ರೀನ್ ಒಂದು ವಿಂಡೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಶ್ವಥ್ ನಾರಾಯಣ್, ಅರವಿಂದ್ ಬೆಲ್ಲದ್, ಜೋಶಿ ಹೈಕಮಾಂಡ್ ಹೇಳ್ತಿರೋದು
ಹಾಗೆ ಯಡಿಯೂರಪ್ಪ 2 ಆಪ್ಷನ್ ಕೊಟ್ಟಿದ್ದಾರೆ, ಅಶ್ವಥ್ ನಾರಾಯಣ್ ಅಥವಾ ಬೊಮ್ಮಾಯಿ. ಅಶ್ವಥ್ ನಾರಾಯಣ್ಗೆ ಒಂದು ರೀತಿಯ ಡಬಲ್ ಧಮಾಕ ಅಂತ ಹೇಳ್ಬೋದು, 2 ಕಡೆ ಆಗ್ಬಹುದು. ಅಂದರೆ ಹೈಕಮಾಂಡ್ ಕಡೆಯಿಂದ ಯಡಿಯೂರಪ್ಪ ಕಡೆಯಿಂದ ಅವರ ಹೆಸರು ಮುಂಚೂಣಿಗೆ ಬಂದಿದೆ. ಇನ್ನು ಷರತ್ತೇನು, ಶಾಸಕಾಂಗ ಸಭೆ ಕರೆದು ಷರತ್ತು ಒಪ್ಕೊಂಡ್ರೆ ಮಾತ್ರ ಕರೀತಾರೆ. ಹೈಕಮಾಂಡ್ ಒಪ್ಕೊಂಡ್ರೆ ಮಗನ DCM ಮಾಡ್ತೀವಿ ಅಂತನೋ ಏನೋ ಮಾಡಿದ್ರೆ ಒಪ್ಕೋತಾರೆ. ಬಟ್ ಹಾಗಲ್ಲ, ಇಂತಹ ಸನ್ನಿವೇಶದಲ್ಲಿ CM ಬದಲಾವಣೆ ಬೇಕೆ ಅನ್ನೋ ಚರ್ಚೆ ಕೂಡ ಆಯಿತು. ನಿಮ್ಗೆ ಗೊತ್ತಿರಲಿ, ಕೋವಿಡ್ ಶುರುವಾದಾಗ ಯಡಿಯೂರಪ್ಪ ಜೊತೆ ಕೆಲಸ ಮಾಡಿದ್ರು ಯಡಿಯೂರಪ್ಪ, ಡಾಕ್ಟರ್ ಅಶ್ವಥ್ ನಾರಾಯಣ್, ಡಾಕ್ಟರ್ ಸುಧಾಕರ್ ಮತ್ತು ಬೊಮ್ಮಾಯಿ, 4 ಜನ. ಇನ್ನೆಲ್ಲ ಸಚಿವರು ಸೈಲೆಂಟಾಗಿ ರಗ್ಗೊತ್ಕೊಂಡು ಮನೇಲಿ ಮಲಗಿದ್ರು. ಈಗ CM ಯಾವಾಗ ಬದಲಾಗ್ತಾರೆ ಅಂತ ಗೊತ್ತಾಯ್ತಲ್ಲ, ಆಗ ಇವೆಲ್ಲ ಬದಲಾವಣೆಗಳು ಮತ್ತೆಲ್ಲ ಆಕ್ಟಿವ್ ಆಗಿದ್ದಾರೆ. CP ಯೋಗೇಶ್ವರ್ ಸಚಿವನ್ ಮಾಡಿದ್ರು, ಸರ್ಕಾರ ತಂದಿದ್ದಕ್ಕೆ ಸಚಿವನ್ ಮೊನ್ನೆ ಮಾಡಿದ್ರು. ಬಟ್ ಅದೇ CP ಯೋಗೇಶ್ವರ್ ದೆಹಲಿಗೆ ಹೋಗಿ ಕೂತ್ಕೊಂಡವ್ರೆ CM ಬದಲಾವಣೆ ಮಾಡಲೇಬೇಕು ಅಂತ. ಬದಲಾವಣೆ ಆಗೋದು ಶತಸಿದ್ಧ. ಅವರಲ್ಲಿ ನಾನಾಗ್ಲೇ ಹೇಳಿದೆ ನಿಮಗೆ, ಬದಲಾದರೆ ಯಾರಾಗ್ಬೋದು ಅನ್ನೋ 3 ಹೆಸರನ್ನ, ಮತ್ತು ಯಡಿಯೂರಪ್ಪ ಹೇಳ್ತಿರೋ ಆ ಒಂದು ಹೆಸರನ್ನ, ಎಲ್ಲ ಹೆಸರುಗಳನ್ನು ಕೂಡ ನಾವು ನಿಮಗೆ ಹೇಳ್ತಿದ್ದೀವಿ. ಇವ್ರಾಗ್ಬೋದು, ಇವ್ರ ಲೆಕ್ಕಾಚಾರ ಹಿಂಗಿದೆ ಅಂತ. ಬಟ್ ಏನು ಫೈನಲ್ ಆಗಿ ಏನು ಬರುತ್ತೆ ಇಲ್ಲಿ ಅಂತಂದರೆ, BJPಯಲ್ಲಿ ಈ ಮಟ್ಟಿಗಿನ ಬದಲಾವಣೆಗೆ ಕಾರಣಗಳೇನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯನೇ. ಯಡಿಯೂರಪ್ಪ ಅವನ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಸರ್ಕಾರದಲ್ಲಿ ಸ್ವತಂತ್ರವಾಗಿ ಸಚಿವರು ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋ ಆರೋಪ, ಇವೆಲ್ಲವೂ ಸಹ ಇವತ್ತಿನ ಸನ್ನಿವೇಶಕ್ಕೆ ಕಾರಣ ಆಗಿದೆ. ಒಂದಷ್ಟು ಜನ ಹೇಳ್ತಿದ್ದಾರೆ, ಬಹಳಷ್ಟು ಜನ ಉಪೇಂದ್ರ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಉಪೇಂದ್ರ CM ಆಗಬೇಕು ಅಂದರೆ ಇಟ್ಸ್ ಎ ಟೈಮ್. 2023ರ ಚುನಾವಣೆ. ನಾನು ಕೂಡ ಉಪೇಂದ್ರ ಅವ್ರನ್ನ ಸಂದರ್ಶನ ಮಾಡಿದ್ದೀನಿ, ಸೊ ನಿಮ್ಗೆಲ್ಲ ಅಪ್ಲೋಡ್ ಆಗಿದೆ, ಅದರ ಲಿಂಕ್ ಕೂಡ ಸಿಗುತ್ತೆ, ನೀವು ನೋಡ್ಬೋದು ಕರ್ನಾಟಕ ಟಿವಿಯಲ್ಲಿ. CM ಕಾಮನ್ ಮ್ಯಾನ್ ಅವರು, ನಾನು ಉಪೇಂದ್ರ ಅದನ್ನೇ ಪ್ರಶ್ನೆ ಮಾಡಿದೆ, ನೀವು ಮೇಲ್ಗಡೆ ನೋಡೋರ CM ಅಂತೀರಿ, ಕೆಳಗಡೆ ಬರೋಸಲ ಆಗಲೇ ಕಾಮನ್ ಮ್ಯಾನ್ ಆಗಿರ್ತೀನಿ ಅಂತ ಹೇಳ್ತೀರಿ. ಬಟ್ ಎರಡನೇ ಏನೇನು ಹೇಳ್ತೀರಿ, ನಾನು CM ಅಂದರೆ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ನೀವು ನನ್ನನ್ನು ಗೆಲ್ಲಿಸ್ತೀರಾ ಅಂತ ಕೇಳ್ತೀರಿ. ಸೊ ಇವೆಲ್ಲ ಗೊಂದಲಗಳನ್ನ ಯಾಕೆ ಇಟ್ಕೊಂಡಿದ್ದೀರಿ ಅಂತ. ಓಕೆ, ಉಪೇಂದ್ರ ಅವ್ರ ಚರ್ಚೆ ನಾಳೆ ಡಿಬೇಟಲ್ಲಿ ಇಟ್ಕೋತೀನಿ, ಬಟ್ ಇವತ್ತು ಉಪೇಂದ್ರ ಅವ್ರ ಚರ್ಚೆನಲ್ಲಿ ತುರ್ಕೋದು ಬೇಡ. ಬಟ್ BJPಯಲ್ಲಿ ಬದಲಾವಣೆ ಆದರೆ ಇದಿಷ್ಟು ಬದಲಾವಣೆ ಅನ್ನೋದು ಲೆಕ್ಕಾಚಾರ ಮಾಹಿತಿ ಪ್ರಕಾರ. 1, ಪ್ರಹ್ಲಾದ್ ಜೋಶಿ CM ಡೌಟ್, ಅರವಿಂದ್ ಬೆಲ್ಲದ್ ಅಥವಾ DCM ಅಶ್ವಥ್ ನಾರಾಯಣ್, ಇಬ್ಬರಲ್ಲಿ ಒಬ್ಬರು CM ಆಗಬಹುದು. DCM ಬಂದಾಗ ವಾಲ್ಮೀಕಿ ಸಮುದಾಯದಿಂದ ರಾಮುಲು ಸೇರ್ಬೋದು. ಈಗ ಹೇಗಿದ್ರು ಅಲ್ಲಗೆಳೆಯಕ್ಕೆ ಸಾಧ್ಯನೇ ಇಲ್ಲ. CM ಅಶ್ವಥ್ ನಾರಾಯಣ್ ಬಂದಾಗಲೂ ಅಲ್ಲೂ ಸಹ ವಿಜೇಂದ್ರ ಅವ್ರನ್ನ ತೆಗೆದಾಕ್ಬೋದು, ಬೇಡ ನೀವು ಅಂತ. ಸೊ ಹಾಗೆ ನೋಡಿದ್ರೆ ಅಶ್ವಥ್ ನಾರಾಯಣ್, ಅರವಿಂದ್ ಬೆಲ್ಲದಲ್ಲಿ ಇಬ್ಬರಲ್ಲಿ ಒಬ್ರು CM ಆಗ್ತಾರೆ. ಜೊತೆಗೆ DCM ಆದರೆ ಅದೃಷ್ಟದಲ್ಲಿ ವಿಜೇಂದ್ರ ಹೋಗ್ಬೋದು. ವಾಲ್ಮೀಕಿ ಸಮುದಾಯದಿಂದ ರಾಮುಲು, ದಲಿತ ಸಮುದಾಯದಿಂದಿರ್ತಕ್ಕಂಥ ಗೋವಿಂದ್ ಕಾರಜೋಳ ಅವರನ್ನ ಬದಲಾಯಿಸಿ ಆ ಜಾಗಕ್ಕೆ ಅಚ್ಚರಿಯ ವ್ಯಕ್ತಿ ದಲಿತ ಸಮುದಾಯದಿಂದ DCM ಆಗೋ ಸಾಧ್ಯತೆ ಇದೆ. ಎಲ್ಲಾ ಸಮುದಾಯವನ್ನ ಖುಷಿಪಡಿಸುವಂತ ಕೆಲಸ ಮಾಡ್ತಾರೆ. ಬಟ್ ಕರ್ನಾಟಕದ ಜನರನ್ನ ಖುಷಿಪಡಿಸುವಂತ ಕೆಲಸವನ್ನ ಮಾಡಬೇಕಾದಂತ ಸರ್ಕಾರ ಇಂತಹ ಸಂದರ್ಭದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಮತ್ತಿನ್ನೊಂದು ವಿಷಯ ಅಂತಂದ್ರೆ, BJP ಯಡಿಯೂರಪ್ಪ ಅವ್ರನ್ನ ನೆಗ್ಲೆಕ್ಟ್ ಮಾಡೋಕೆ ಸಾಧ್ಯ ಇಲ್ಲ. ಈಗಾಗಲೇ ರಾಮುಲು ಅವ್ರನ್ನ ಮೂಲಕ್ಕೆ ತಳ್ಳಿದೆ. ಯಡಿಯೂರಪ್ಪ ಅವ್ರನ್ನ ಬದಲಾವಣೆ ಮಾಡಿದ್ರೆ ರಾಮುಲು DCM ಮಾಡಲೇಬೇಕು. ಕಾರಣ ಇಷ್ಟೇ, 2013ರ ಚುನಾವಣೆಯಲ್ಲಿ ರಾಮುಲು BSR ಕಾಂಗ್ರೆಸ್ ಕಟ್ಟಿದ್ರು, ಯಡಿಯೂರಪ್ಪ KJP ಕಟ್ಟಿದ್ರು. ರಾಮುಲು 3.5% ಓಟ್ ತಗೊಂಡ್ರು, ಯಡಿಯೂರಪ್ಪ 10% ಓಟ್ ತಗೊಂಡ್ರು. BJP 35% ಓಟ್ ಶೇರಿಂದ 20% ಬಂತು. ಕಾಂಗ್ರೆಸ್ 36% ಓಟ್ ಇತ್ತು, JDS 20 ಪಾಯಿಂಟ್ ಸಮಥಿಂಗ್, BJP 20% ಓಟ್ ತಗೊಂಡು 3ನೇ ಪ್ಲೇಸ್ಗೆ ಹೋಗ್ಬಿಟ್ಟಿತ್ತು. ಈಗ 2023ರ ಚುನಾವಣೆ ದೃಷ್ಟಿಯಿಂದ CM ಬದಲಾವಣೆಗೆ BJP ಹೈಕಮಾಂಡ್ ಕೈ ಹಾಕ್ತಿದೆ. ಆದರೆ ಮುಂದಿನ ಚುನಾವಣೆಯಲ್ಲಿ ಜನ ನಾವಾಗಲೇ ವೇವ್ ಹೇಳ್ತಿದ್ದೀವಿ ನಿಮಗೆ, ಕಾಂಗ್ರೆಸ್ BJP JDS ಅಷ್ಟೇ ಅಲ್ಲ, UPP ಪ್ರಜಾಕೀಯ ಪಕ್ಷ, ಉತ್ತಮ ಪ್ರಜಾಕೀಯ ಪಕ್ಷ ಕೂಡ ಒಂದು ರೀತಿ ಫೈಟ್ ಮಾಡ್ತಿದೆ. ನಿಮ್ಗೆ ಗೊತ್ತಿರಲಿ, 2% 3% ವೋಟ್ ಸಹ ಇಡೀ ರಾಜಕೀಯ ಚಿತ್ರಣವನ್ನು ಬದಲಾಯಿಸಬಹುದು. ಉಪೇಂದ್ರ ಅವರಿಗೆ ಸದ್ಯದ ಒಲವಿನ ಪ್ರಕಾರ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಎಲ್ಲ ನೋಡಿದ್ರೆ 10 to 12% ವೋಟ್ ಶೇರ್ನ ಪಡೆಯುವಂಥ ಕೆಪಾಸಿಟಿ ಉಪೇಂದ್ರ ಅವರಿಗಿದೆ. ಅವರು ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರಾಗಲ್ಲ, ಜನಗಳ ಜೊತೆ ಬೆರೆತ್ರೆ ಅಖಾಡೆ ಕಿಳಿದ್ರೆ ಏನಾರ ಒಂದಷ್ಟು ಬದಲಾವಣೆ ಮಾಡಬಹುದು. ಹಾಗಾಗಿ BJPಗೆ ಟಫ್ ಟಾಸ್ಕ್. 2023ರ ಚುನಾವಣೆ ಕೇವಲ ಕರ್ನಾಟಕದ ವಿಧಾನಸಭಾ ಚುನಾವಣೆ ಅಷ್ಟೇ ಅಲ್ಲ, 2024ರ ಚುನಾವಣೆ. ಮತ್ತೊಮ್ಮೆ ಮಗದೊಮ್ಮೆ ಮೋದಿ ಅನ್ನೋ ಸ್ಲೋಗನ್ ಇದೆಯಲ್ಲ, ಅದು ಸಕಾರ ಆಗಬೇಕು ಅಂದ್ರೆ ಕರ್ನಾಟಕದಲ್ಲಿ BJP ಅವ್ರನ್ನ ಅಧಿಕಾರಕ್ಕೆ ತರಲೇಬೇಕು. ಕರ್ನಾಟಕದಲ್ಲಿ BJP ಅಧಿಕಾರದ ಕೆಳಗಿಳಿದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಒನ್ ಅಂಡ್ ಓನ್ಲಿ ಇಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಆಗ್ತಾರೆ CM, ಇಲ್ಲ DK ಶಿವಕುಮಾರ್ ಆಗ್ತಾರೆ. DK ಶಿವಕುಮಾರ್ ಏನಾದ್ರು CM ಆದ್ರು ಅಂದ್ರೆ ಇಡೀ ದಕ್ಷಿಣ ಭಾರತಕ್ಕೆ, ಇಡೀ ಕರ್ನಾಟಕದ ಎಲೆಕ್ಷನ್ ಫಂಡ್ ಅನ್ನ ಕರ್ನಾಟಕದಿಂದನೇ ಕೊಡ್ತಾರೆ. DK ಶಿವಕುಮಾರ್ ಕರ್ನಾಟಕದ CM ಆದ್ರೆ ಇಡೀ ದೇಶದ ಲೋಕಸಭಾ ಚುನಾವಣೆಯ ಫಂಡ್ ಅನ್ನ DK ಶಿವಕುಮಾರ್ ಕೊಡ್ತಾರೆ. ಯಾಕೆ ಅಂದ್ರೆ ಕರ್ನಾಟಕದ ಮೇಲೆ ಅಷ್ಟು ಮಟ್ಟಿಗಿನ ಜಿದ್ದು ಇದೆ, ಪಡಿಲೇಬೇಕು ಅಧಿಕಾರವನ್ನಂತ ಕಾಂಗ್ರೆಸ್ ಹೊರಟಿದ್ದಾರೆ.
ಕರ್ನಾಟಕನ ಉಳಿಸ್ಕೊಂಡ್ರೆ ಮಾತ್ರ 24 ಚುನಾವಣೆಯಲ್ಲಿ ಬಿಜೆಪಿ ಏನೋ ಆಚೆ ಈಚೆ ಆಟ ಆಡ್ಬೋದು, ರಾಜಕೀಯ ಲೆಕ್ಕಾಚಾರ ನಾವು ಹೇಳ್ತಿರೋದು. ಬಟ್ ಆಗಲೇ ಹೇಳಿದೆ, ಉಪೇಂದ್ರ ಪ್ರಜಾಕೀಯ ಸಹ ಬಹಳಷ್ಟು ಸೌಂಡ್ ಮಾಡ್ತಿದೆ. ಉಪ್ಪಿ ಪ್ರಜಾಕೀಯ ದೆಹಲಿಯಲ್ಲಿ AP ಮಾಡಿದಂಥ ಜಾದೂ ಮಾಡದೇ ಇದ್ದು ಪರವಾಗಿಲ್ಲ, ಅಟ್ಲೀಸ್ಟ್ 5-10 ಸ್ಥಾನಗಳನ್ನ ಪಡ್ಕೊಂಡ್ರೆ, ಅಂದರೆ ವೋಟ್ ಶೇರ್ನ ಪಡ್ಕೊಂಡ್ರೆ ಬಹಳಷ್ಟು ಸಮಸ್ಯೆ ಆಗ್ಬಹುದು ಬಿಜೆಪಿಗೆ, ಕಾಂಗ್ರೆಸ್ಗೆ, JDSಗೆ. ಸೊ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಡಿಯೂರಪ್ಪ ಅವ್ರಿಗೆ ವಯಸ್ಸಾಯಿತು, ಮನೆಯವರ ಹಸ್ತಕ್ಷೇಪ ಜಾಸ್ತಿ ಆಯಿತು, ವಿಜಯೇಂದ್ರ ಅವರ ಹಸ್ತಕ್ಷೇಪ ಜಾಸ್ತಿ ಆಯಿತು, ಇವೆಲ್ಲವನ್ನೂ ಇಟ್ಟುಕೊಂಡು ಇದೀಗ ಮುಖ್ಯಮಂತ್ರಿ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿದೆ. ನಾನಾಗಲೇ ಕೇಳ್ತಿರ್ತೀನಿ, ಅವಾಗ ಇಂಟ್ರಾಕ್ಷನ್ ಮಾಡ್ತಾ ನಿಮ್ಗಳನ್ನೂ ಸಹ ಕೇಳ್ತಿದ್ದೆ, ಯಾರು ಮುಖ್ಯಮಂತ್ರಿ ಆದರೆ ಒಳ್ಳೇದು ಕರ್ನಾಟಕಕ್ಕೆ ಅಂತ. ಇರೋ ಅವಕಾಶ ಬಿಜೆಪಿ ಕೈಲಿದ್ರೂ ಸಹ ಒಳ್ಳೆ ಕಾರ್ಯಕ್ರಮಗಳನ್ನ ಜಾರಿ ಮಾಡದೆ ಇದೇ ರೀತಿ ಗೊಂದಲಗಳನ್ನ ಹುಟ್ಟಾಕೊಂಡು ಹೋಗ್ತಿದ್ರೆ ಖಂಡಿತವಾಗಿ ರಾಜ್ಯದ ಜನ ಒಂದು ಬಹುದೊಡ್ಡ ಬದಲಾವಣೆಯ ತೀರ್ಪನ್ನು ಕೊಡ್ತಾರೆ, ಇದು ಮಾಡ್ತಾರೆ. ಇನ್ನೊಂದು ನಾನು ಆಗಲೇ ಕೇಳ್ತಿದ್ದೆ ನಿಮಗೆ, ರಾಮುಲುಗೆ ಒಂದು ರೀತಿ CM ಆಗುತ್ತೆ, DCM ಮಾಡ್ತಾರೆ ಅಂದರೆ ಅವ್ರಿಗೊಂದು ಅನ್ಯಾಯ ಆಗಿದೆ. ರಾಮುಲುಗೆ ಅವಕಾಶ ಆಗ್ಬೋದು, ರಾಮುಲು DCM ಆಗ್ಬೋದು. ಇನ್ನು ಅಶ್ವತ್ಥನಾರಾಯಣ CM ಆದರೆ ವಿಜಯೇಂದ್ರ ಅವ್ರಿಗೊಂದು ಅವಕಾಶ ಆಗ್ಬೋದು, ಇಲ್ಲ ಲಿಂಗಾಯತ ಸಮುದಾಯದ ಮತ್ತೊಬ್ಬರು ಬರ್ಬೋದು. ಸೌದಿಯನ್ನು ಸಹ ಮನೆಗೆ ಕಳಿಸ್ತಾರೆ, ಸೌದಿ ಅವ್ರನ್ನ ಉಳಿಸ್ಕೊಳ್ಳೋ ಸಾಧ್ಯತೆ ಇಲ್ಲ. ಇನ್ನು ದಲಿತ ಸಮುದಾಯದ ಗೋವಿಂದ್ ಕಾರಜೋಳ ಅವರನ್ನು ಕೂಡ ಬದಲಾವಣೆ ಮಾಡ್ತಾರೆ. ಯಾಕೆ ಅಂದರೆ 2022ರ ಬಜೆಟ್ ಏನಿದೆಯಲ್ಲ ಅದೇ ಚುನಾವಣೆ ಬಜೆಟ್. 2023 ಚುನಾವಣೆ ಇರುತ್ತೆ. ಈಗಾಗಲೇ ಮೇ ಬಂತು, ಈ ವರ್ಷದ ಬಜೆಟ್ ಕತೆ ಮುಗೀತು. 2023ಕ್ಕೆ ಒಂದು ಒಳ್ಳೆ ಬಜೆಟ್ ಕೊಡಬೇಕು ಅಂದರೆ ಈಗಿನಿಂದ CM ಬದಲಾವಣೆ ಆದರೆ ಮಾತ್ರ 2022ಕ್ಕೆ ಒಳ್ಳೆ ಬಜೆಟ್ ಕೊಡ್ಬೋದು. 23 ಚುನಾವಣೆಯನ್ನು ಧೈರ್ಯವಾಗಿ ಗಟ್ಟಿಯಾಗಿ ಫೇಸ್ ಮಾಡ್ಬೋದು. ಯಾಕೆಂದರೆ BJP ನಾಯಕರು ಗೊತ್ತು, ಅವ್ನು ಸ್ವಲ್ಪ ಶಾರ್ಟೇಜ್ ಆದರೆ JDSನವ್ರು ನಮ್ಮ ಜೊತೆ ಇರ್ತಾರೆ ಅನ್ನೋ ಭಾವನೆಯನ್ನು ಇಟ್ಕೊಂಡಿದ್ದಾರೆ. JDSನವರು ಅಷ್ಟೇ ಕಾಂಗ್ರೆಸ್ಗಿಂತ ಒಂದು ಸ್ವಲ್ಪ ಈ ಕಡೆ BJP ಕಡೆ ನೋಡೋಣ ಅಂತ ನೋಡ್ತಾ ಇದ್ದಾರೆ. ಯಾಕೆಂದರೆ JDSಗೆ ಮೊದಲ ಶತ್ರು ಕಾಂಗ್ರೆಸ್ಸು. JDS ಪ್ರಬಲವಾಗಿರೋದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ JDS ಫೈಟ್ ಇದೆ. ಹೀಗಾಗಿ JDS BJP ಜೊತೆ ಸೇರ್ಕೊಂಡು ಚುನಾವಣೆಯನ್ನು ಫೇಸ್ ಮಾಡ್ಬೋದು. ಒಟ್ಟಾರೆ 2023ರ ಚುನಾವಣೆ ದೃಷ್ಟಿಯಿಂದ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗೆ BJP ನಾಯಕರು ಕೈ ಹಾಕ್ತಿದ್ದಾರೆ. ಇಲ್ಲಿ ಟಾರ್ಗೆಟ್ BSY. ಏನು BSY ಟಾರ್ಗೆಟ್ ಅಂತೀರಿ ಶಿವು ಅಂದರೆ, ವಯಸ್ಸಾಗಿದೆ ಹೋಗ್ಲಿ ಮನೆಗೆ, ಬೇರೆಯವ್ರಿಗೆ ಅಧಿಕಾರ ಕೊಡಲಿ ಅಂತ ಎಲ್ಲ ಹೇಳ್ಬೋದು. ಡೆಫಿನೆಟ್ಲಿ ಯಡಿಯೂರಪ್ಪ ಅವ್ರ ನೆಗೆಟಿವ್ ಒಂದು ವಯಸ್ಸು, ಮತ್ತೊಂದು ಫ್ಯಾಮಿಲಿ, ಮತ್ತೆರಡೂ ಸಮಸ್ಯೆಗಳು ಸಿಗಾಕೊಂಡಿದ್ದಾರೆ. ಫ್ಯಾಮಿಲಿಯನ್ನು ಹದ್ದು ಬಸ್ಸಲ್ಲಿ ಇಟ್ಕೊಂಡಿದ್ರೆ ಅವ್ರ ವಯಸ್ಸು ಕೂಡ ಅಂತ ಹೊರಕಾಗ್ತಿರ್ಲಿಲ್ಲ. ನಾನು ಮರ್ಯಾದೆಯಿಂದ ಹೋಗ್ತೀನಿ, ನಾನು ಇನ್ನೊಬ್ಬರನ್ನ ರಿಪ್ಲೇಸ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಹೋಗ್ಬೋದಿತ್ತು. ಬಟ್ ಈ ಸಂದರ್ಭದಲ್ಲಿ BJP ನಾಯಕರು ಈ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತಾ ಅಂತ ನೀವು ಎಷ್ಟೋ ಜನ ಕಾಮೆಂಟ್ಗಳಲ್ಲಿ ಕಾಮೆಂಟ್ ಮಾಡ್ತಿದ್ದೀರಿ. ಉಪೇಂದ್ರ, ರಾಮುಲು, ಜನಾರ್ದನ್ ರೆಡ್ಡಿ ಕೂಡ ಒಂದಷ್ಟು ಜನ ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ಏನೇ ಆಗಲಿ, ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸೋದೇ ಆದರೆ BJPಗೆ ಪೂರಕವಾದ ವಾತಾವರಣ ಇಲ್ಲ. ಇಡೀ ರಾಜ್ಯದಲ್ಲಿ ಕೇವಲ 2% ಜನ 20% ಜನ ಮಾತ್ರ BJP ಪರವಾಗಿ ಒಲವಿದೆ. 50% ಜನ ಕಾಂಗ್ರೆಸ್ ಪರವಾಗಿ ಒಲವನ್ನು ವ್ಯಕ್ತಪಡಿಸ್ತಾರೆ. ನಾವಾಗಲೇ ಕರ್ನಾಟಕ TV ಕಮ್ಯುನಿಟಿಯಲ್ಲಿ ಒಂದು ಪೋಲ್ ಕ್ರಿಯೇಟ್ ಮಾಡಿದ್ವಿ. ಅಲ್ಲಿ 10%ಗಿಂತ ಜಾಸ್ತಿ ಜನ ಪ್ರಜಾಕೀಯದ ಕಡೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜಾಕೀಯ 10% ಓಟ್ ಏನೋ ತಗೊಂಡ್ರೆ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯ ಅತಂತ್ರ ಸನ್ನಿವೇಶ ನಿರ್ಮಾಣ ಆಗ್ಬೋದು. ಬಟ್ BJP ಶತಾಯಗತಾಯ BJPಗೆ ಒಂದು ರೀತಿ ಫೀಡ್ ಮಾಡ್ತಿರ್ತಾರೆ ಅಂತ ಅನ್ಕೋತೀನಿ. ದೇವೇಗೌಡ್ರೆ, ನೀವು ಗೊಂದಲ ಸೃಷ್ಟಿ ಮಾಡ್ಕೊಳ್ಳದೆ ಈಗ CM ಅನ್ನು ಬದಲಾವಣೆ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ನೀವು ಅಧಿಕಾರಕ್ಕೆ ಬರ್ಬೋದು, ನೀವು ನಾವು ಅಂತೆಲ್ಲ ಹೇಳಿರ್ಬೋದೇನೋ. ಹಾಗಾಗಿ CM ಬದಲಾವಣೆಗೆ ಕೇಂದ್ರ ನಾಯಕರು ಕೈ ಹಾಕಿರುವಂತೆ ಕಾಣ್ತಿದೆ. ಯಾಕೆಂದರೆ ಯಡಿಯೂರಪ್ಪ ಅವ್ರಿಗೆ ಚುನಾವಣೆ ಸಂದರ್ಭಕ್ಕೆ ಹತ್ತತ್ರ ವಯಸ್ಸು ಹೋಗ್ಬಿಡುತ್ತೆ, ವಯಸ್ಸಾಗುತ್ತೆ. ಹಾಗಾಗಿ 80 ವರ್ಷದ ನಾಯಕನ ಇಟ್ಕೊಂಡು ಚುನಾವಣೆಗೆ ಹೋಗೋಕ್ಕಾಗಲ್ಲ. 80 ವರ್ಷದವ್ರು ಬದಲಾವಣೆ ಮಾಡಿದಾಗ ಯಾರೋ ಹೊಸಬ್ರು ತರಕ್ಕಾಗಲ್ಲ. ಅಟ್ಲೀಸ್ಟ್ ಈಗ ಅಶ್ವತ್ಥನಾರಾಯಣಿಗೋ, ಅರವಿಂದ್ ಬೆಲ್ಲದ್ಗೋ, ಇವ್ರಿಗೆ ಯಾರಿಗೂ ಅವಕಾಶ ಕೊಟ್ಟರೆ ಏನೋ ಆಗುತ್ತೆ ಅನ್ನೋದು ಒಂದಿದು. ಬಟ್ ಮೈನ್ ಥಿಂಗ್, ಕರ್ನಾಟಕದ ಭವಿಷ್ಯದ ರಾಜಕೀಯ ದೃಷ್ಟಿಯಿಂದ ಇದೀಗ BJP ನಾಯಕರು ಒಂದಷ್ಟು ಬದಲಾವಣೆಗೆ ಮುಂದಾಗಿದ್ದಾರೆ. ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಿದ್ದೀರಿ, ರಾಮುಲು DCM ಆಗಬೇಕು, ಜನಾರ್ದನ್ ರೆಡ್ಡಿ. ಬಟ್ ರಾಮುಲು DCM ಓಕೆ, ಜನಾರ್ದನ್ ರೆಡ್ಡಿ CM ಅನ್ನೋದು ಆಗದೇ ಇಲ್ಲ, ಅದು ಸದ್ಯಕ್ಕೆ ಸಾಧ್ಯ ಇಲ್ಲ. ಬಟ್ ಜನಾರ್ದನ್ ರೆಡ್ಡಿ ಈಗಲೂ ಕೂಡ ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ. ಒಂದಷ್ಟು ಕಾನ್ಸ್ಟಿಟ್ಯೂನ್ಸಿ ಬದಲಾವಣೆ ಮಾಡುವಂಥ ಕೆಪಾಸಿಟಿ ಅವ್ರಿಗಿದೆ. ಬಟ್ ಮೊನ್ನೆ ನಡೆದಂಥ ಬಳ್ಳಾರಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರ ಸಹೋದರನ ಪುತ್ರನನ್ನೇ ಜನ ಸೋಲ್ಸ್ಬಿಟ್ರು ಬಳ್ಳಾರಿಲಿ. ಸೊ ಹಾಗಾಗಿ ನೀವು ಅನ್ಕೊಂಡಂಗೆ ಈಸಿ ಇಲ್ಲ ಚುನಾವಣೆ. ಜನ ರೊಚ್ಚಿಗೆದ್ರೆ ಮೋದಿನೇ ಬಂದು ಗ್ರಾಮ ಪಂಚಾಯತಿ ಪ್ರಚಾರ ಮಾಡಿದ್ರು ಗೆಲ್ಲಕ್ಕಾಗಲ್ಲ. ಯಾಕಂದರೆ ಕೆಲಸ ಮಾಡಬೇಕಾಗಿರೋದು ಇಲ್ಲಿಯ ನಾಯಕರು. ಇಲ್ಲಿ ಚುನಾವಣೆ ನಡೆಯೋದೇ ಲೋಕಲ್ ಇಶ್ಯೂ ಮೇಲೆ. ಸೊ ಹಾಗಾಗಿ 2023ರ ಚುನಾವಣೆ ನಡೆಯೋದು ಇಲ್ಲಿ ಇಶ್ಯೂ ಮೇಲೆ. ಇಲ್ಲಿ DK ಶಿವಕುಮಾರ್ನ ಫೇಸ್ ಮಾಡಬೇಕು, ಸಿದ್ದರಾಮಯ್ಯ ಅವ್ರನ್ನ ಫೇಸ್ ಮಾಡಬೇಕು, HD ಕುಮಾರಸ್ವಾಮಿ ಅವ್ರನ್ನ ಫೇಸ್ ಮಾಡಬೇಕು. ಇವರೆಲ್ಲರನ್ನೂ ಫೇಸ್ ಮಾಡಬೇಕು ಅಂದರೆ BJP ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಲೆಕ್ಕಾಚಾರ. ಹೀಗಾಗಿ ಈ ಒಂದು ನಿರ್ಧಾರಕ್ಕೆ BJP ನಾಯಕರು ಬಂದಿರ್ತಾರೆ. ಎನಿಯೋ
ರಾಜ್ಯ ಬಿಜೆಪಿಯಲ್ಲಿ ಇವೆಲ್ಲ ಬೆಳವಣಿಗೆಗಳು ಒಂದು ಹಂತಕ್ಕೆ ಮುಟ್ಟುವಂತ ಲಕ್ಷಣಕ್ಕೆ ಗೋಚರ ಆಗ್ತಿದೆ. ನೀನೇ ಸಾಕಿದ ಗಣಿ ಅದ್ದಾಗೆ ಕುಕ್ಕಿತ್ತಲ್ಲ ಅನ್ನೋ ರೀತಿ ಸಿಪಿ ಯೋಗೇಶ್ವರ್, ನಾನಾಗ್ಲೇ ಹೇಳಿದೆ, ಸಿಪಿ ಯೋಗೇಶ್ವರ್ ಯಡಿಯೂರಪ್ಪ ಅವರ ಪರಮಾಪ್ತ ಈ ಒಂದು ಸರ್ಕಾರ ಬರಲಿಕ್ಕೆ ಕಾರಣ ಅವರೇ. ಬಟ್ ಇವತ್ತು ಸರ್ಕಾರ ಬೀಳಲಿಕ್ಕೆ ಕಾರಣ ಕೂಡ ಅವರೇ ಆಗ್ತಿದ್ದಾರೆ, ಅವರೇ ಕೂತ್ಕೊಂಡಿದ್ದಾರೆ ದೆಹಲಿಯಲ್ಲಿ. ಅಲ್ಲೇ ಆದರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದು ಬೇಡ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ಏನೇ ಆಗಲಿ ಯಡಿಯೂರಪ್ಪ ಅವರ ಬದಲಾವಣೆ ಜೂನ್ 7ನೇ ತಾರೀಕು ಆಗುತ್ತೋ ಬಿಡುತ್ತೋ, ಬಟ್ ಆಸ್ ಸೂನ್ ಆಸ್ ಪಾಸಿಬಲ್ ಯಡಿಯೂರಪ್ಪ ಅವರ ಬದಲಾವಣೆ ಆಗುತ್ತೆ. ಬಟ್ ಇವತ್ತಿನ ಡಿಬೇಟಲ್ಲಿ ಬಹುತೇಕ ಜನ ಕಾಮೆಂಟ್ ಮಾಡ್ತಿರೋದು ಉಪೇಂದ್ರ 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 ಪ್ರಜಾಕೀಯ. ಏನೇ ಆಗಲಿ ಒಂದು ವೇವ್ ಎದ್ದಿದೆ. ಆ ಒಂದು ವೇವ್ ಯಾವ ಮಟ್ಟಿಗೆ ಅಂದರೆ ಇನ್ನೊಬ್ರು ಅರಗಜ್ಞಾನೇಂದ್ರ ಹೇಳ್ತಾರೆ, ಅರಗಜ್ಞಾನೇಂದ್ರ ತೀರ್ಥಹಳ್ಳಿ ಶಾಸಕರಷ್ಟೇ, ಅವರು CM ಆಗ್ಬಿಟ್ಟು ಇಡೀ ರಾಜ್ಯವನ್ನು ಕಂಟ್ರೋಲ್ ತಗೊಳ್ಳುವಂಥ ಕೆಪಾಸಿಟಿ ಇಲ್ಲ. ಇಲ್ಲಿ ಹೇಳ್ತಿರೋದು ಆ ಒಂದು ವಿಚಾರ ಹರೀಶ್ HKH ಅವ್ರಿಗೆ ಹೇಳ್ತಿರೋದು. ಯಾಕೆಂದರೆ ಅವರು ಆ ಮಟ್ಟಿಗೆ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಾರೆ ಇವತ್ತಿನ ಡಿಬೇಟ್ನ ವಿಷಯ ಇಷ್ಟೇ. CM ಬದಲಾವಣೆ, ಜೋಶಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳ್ತಿದೆ, ಅಶ್ವಥ್ ನಾರಾಯಣ ಮಾಡ್ತೀವಿ ಅಂತ ಹೇಳ್ತಿದೆ, ಅರವಿಂದ್ ಬೆಲ್ಲದ್ ಮಾಡ್ತೀವಿ ಅಂತ ಹೇಳ್ತಿದೆ. ಈ ಮೂವರಲ್ಲಿ ಒಬ್ಬರು CM ಆಗ್ತಾರೆ. ಬಟ್ ಜೋಶಿ ಅವ್ರು ಚುನಾವಣೆಗೆ ಬಂದು ನಿಂತ್ಕೊಂಡು ಚುನಾವಣೆ ಮಾಡಿದ್ರು ಸಹ ಅವ್ರ ಕೈ ಆಗಲ್ಲ. ಪ್ರೆಸ್ ಮೀಟಲ್ಲಿ ಒಂದು ಗಂಟ್ಲರ್ಸ್ಕೊಂಡು ಜೋರಾಗಿ ಪ್ರೆಸ್ ಮೀಟ್ ಮಾಡ್ಬೋದೇ ಹೊರತು ಅವರೆಲ್ಲವನ್ನೂ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಅಧಿಕಾರಕ್ಕೆ ತರಕ್ಕೆ ಸಾಧ್ಯ ಇಲ್ಲ. ಬಟ್ ಅರವಿಂದ್ ಬೆಲ್ಲದ್ ಒಂದು ಸ್ವಲ್ಪ ಆಟ ಆಡ್ಬೋದು, ಮತ್ತು ಅಶ್ವಥ್ ನಾರಾಯಣ ಆಟ ಆಡ್ಬೋದು. ಅಶ್ವಥ್ ನಾರಾಯಣನ CM ಮಾಡಿ, ವಿಜೇಂದ್ರ ಅವ್ರನ್ನ DCM ಮಾಡಿ, ದಲಿತ ಕೋಟಾದಡಿ ಗೋವಿಂದ ಕಾರಜೋಳ ಬದಲು ಬೇರೆಯವ್ರನ್ನ ಯಾರೋ ಒಬ್ರನ್ನ ಆ ಜಾಗಕ್ಕೆ DCM ಮಾಡಿದ್ರೆ ಡೆಫಿನೆಟ್ಲಿ ಒಂದಷ್ಟು ಸಾಧ್ಯತೆಗಳಿದೆ. ಇಲ್ಲದ ಹೊರತಾಗಿ ಬಿಜೆಪಿ 2023 ಚುನಾವಣೆಯಲ್ಲಿ 3ನೇ ಪ್ಲೇಸ್ಗೆ ಹೋಗ್ಬೋದು, 4ನೇ ಪ್ಲೇಸ್ಗೆ ಹೋಗ್ಬೋದು. ಮತ್ತೊಂದು ವಿಷಯ ಅಂದರೆ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ CM ಕ್ಯಾಂಡಿಡೇಟ್ ಅಂದರೆ ಒಂದು ಸ್ವಲ್ಪ ಫೈಟ್ ಆಗುತ್ತೆ. DK ಶಿವಕುಮಾರ್ ಗಸ್ತ ಅಂತ ಆದರೆ ಅದು ಬಿಜೆಪಿಗೆ ಲಾಭ ಆಗ್ಬೋದು, ಮತ್ತೆ ಅತಂತ್ರ. ಬಟ್ ಒನ್ ಆ್ಯಂಡ್ ಓನ್ಲಿ ನಾನು ಆಗಲೇ ಹೇಳ್ತಿದ್ದೀನಿ, ಜನರ ಮನಸ್ಥಿತಿ ಬೇಜಾರಾಗ್ಬಿಟ್ಟಿದೆ. ಕಾಂಗ್ರೆಸ್ BJP JDS ಸವಾಸ ಸಾಕು ಅಂತ ಪ್ರಜಾಕೀಯ ಅನ್ನೋ ವೇ ಒಂದು ಸ್ವಲ್ಪ ಎದ್ದಿದೆ. ಅದು ಸರ್ಕಾರ ತರ್ತೋ ಇಲ್ಲ ಸರ್ಕಾರವನ್ನು ಮಾಡುವಂಥವ್ರ ಕಾಲಿಡಿದು ಕೆಳಕೆಳೆಯುತ್ತೋ ಗೊತ್ತಿಲ್ಲ. ಬಟ್ ಪ್ರಜಾಕೀಯದ ವೇವ್ ದೊಡ್ಡ ಮಟ್ಟಿಗೆ ರಾಜ್ಯದಲ್ಲಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ವಿಷಯ ಗೊತ್ತಿರಲಿ, R ಅಶೋಕ್, ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಇವರೆಲ್ಲ ಒಂದು ರೀತಿಯ ನಿಷ್ಕ್ರಿಯ ಸಚಿವರು. ಇವರೆಲ್ಲ ಬಿಜೆಪಿಯಿಂದ ಸಚಿವರಾಗ್ಬಿಟ್ಟು ಅಧಿಕಾರವನ್ನು ಅನುಭವಿಸಿದ್ದಾರೆ ಹೊರತು ಪಕ್ಷವನ್ನು ಕಟ್ಟುವಂಥ, ಸರ್ಕಾರವನ್ನು ಒಳ್ಳೆ ರೀತಿಯಲ್ಲಿ ನಡೆಸುವಂಥ ಕೆಲಸ ಮಾಡಲಿಲ್ಲ. ಬಟ್ ಈ ಒಂದು ಸಂದರ್ಭದಲ್ಲಿ ಸರ್ಕಾರವನ್ನು ಯಡಿಯೂರಪ್ಪ ವಯಸ್ಸಾಗಿದ್ರು ಹಂಗೋ ಹಿಂಗೋ ಉದಾಹರಣೆ ಏನೋ ಮಾಡಿದ್ದು ಅಶ್ವಥ್ ನಾರಾಯಣ್, ಸುಧಾಕರ್, ಬೊಮ್ಮಾಯಿ 3 ಜನ. ಬಟ್ ಯಡಿಯೂರಪ್ಪ ಆಪ್ಷನ್ ಬೊಮ್ಮಾಯಿ ಅಂಡ್ ಅಶ್ವಥ್ ನಾರಾಯಣ್, ಸೆಂಟ್ರಲ್ ಆಪ್ಷನ್ ಅಶ್ವಥ್ ನಾರಾಯಣ್, ಅರವಿಂದ್ ಬೆಲ್ಲದ್ ಅಂಡ್ ಜೋಶಿ. ಏನೇ ಆಗಲಿ ಇನ್ನು ಕೆಲ ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ. ಜೂನ್ 7ನೇ ತಾರೀಕಿಗೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ನಡೆದ್ರೆ ಅಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆ ಆಗ್ತಾರೆ. ಆ ಹೊಸ CM ಯಾರು ಅಂತ ಗೊತ್ತಾಗುತ್ತೆ. ಬಟ್ CM ಬದಲಾವಣೆ ಖಚಿತ ಖಚಿತ ಖಚಿತ. ಬಟ್ ನಾನಾಗಲೇ ಹೇಳಿದೆ, ಹೊಸ CM ಬರೋದಾದರೆ ಅದು ಅರವಿಂದ್ ಬೆಲ್ಲದ್ದು, DCM ಅಶ್ವಥ್ ನಾರಾಯಣ ಆಗಿದ್ದು. ಅಲ್ಯಾರೋ DCM ಸ್ಥಾನಗಳಿಗೆ ರಾಮುಲು ಆ್ಯಡಪ್ ಆಗಲಿಲ್ಲ ಅಂತಂದರೆ ಈಕ್ವೇಷನ್ ಸರಿ ಹೋಗಲ್ಲ. ರಾಮುಲು ಬಂದರೆ ವಾಲ್ಮೀಕಿ ಸಮಾಜದ ಬ್ಯಾಲೆನ್ಸ್ ಆಗುತ್ತೆ, ವಿಜೇಂದ್ರ ಆದರೆ ಲಿಂಗಾಯತ ಸ್ವಲ್ಪ ಬ್ಯಾಲೆನ್ಸ್ ಆಗ್ಬೋದು, ಅಶ್ವಥ್ ನಾರಾಯಣ್ ಬಂದರೆ ಫಿನಾನ್ಸ್ ಬ್ಯಾಲೆನ್ಸ್ ಮಾಡ್ಕೋಬೋದು. ಇದಿಷ್ಟು ಕತೆಗಳು ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಏನೇಯೋ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀರಿ. ಇದು ಬಿಜೆಪಿಯ ಸದ್ಯದ ಬೆಳವಣಿಗೆ. ಕಾಂಗ್ರೆಸ್ನಲ್ಲೂ ಸಾಕಷ್ಟು ಗೊಂದಲಗಳು ಇದೆ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ಇಂಥ ಸಂದರ್ಭದಲ್ಲಿ ಜನರ ಸೇವೆ ಮಾಡಬೇಕಾದಂಥ ನಾಯಕರೆಲ್ಲ ರಾಜಕಾರಣವನ್ನು ಗೊಂದಲ ಮಾಡ್ಕೊಂಡು ಕೂತಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಜನರ ಒಂದು ದುಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದಿರಿ. ರಾಜ್ಯದಲ್ಲಿ ಬದಲಾವಣೆ. ಇನ್ನೊಬ್ರು ಹೇಳ್ತಿದ್ದಾರೆ, ಜುನೈದಾಶ್, ಸತೀಶ್ ಜಾರಕಿಹೊಳಿ CM, ವಿಜಯೇಂದ್ರ DCM. ಈ ಕಾಂಬಿನೇಷನ್ ಅರ್ಥ ಆಗ್ತಿಲ್ಲ. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಶಾಸಕರು, ವಿಜಯೇಂದ್ರ ಬಿಜೆಪಿಯವರು. ಅದೇಂಗೆ ಸಾಧ್ಯ ಆಗುತ್ತೆ ಅಂದರೆ ನಿಮ್ಮ ಪ್ರಕಾರ ವಿಜೇಂದ್ರ ಹೋಗಿ ಕಾಂಗ್ರೆಸ್ ಸೇರ್ಕೋಬೇಕು, ಇಲ್ಲ ಸತೀಶ್ ಜಾರಕಿಹೊಳಿಯಿಂದ ಬಿಜೆಪಿ ಸೇರ್ಕೋಬೇಕು. ಅಂಡ್ ಮಧುರಾಜ್ ಬುಸಾರಿ ಹೇಳ್ತಿದ್ದಾರೆ, ಅರವಿಂದ್ ಬೆಲ್ಲದವರ ಕಿರುಪರಿಚಯ ಮಾಡಿಕೊಡಿ ಅಂತ. ಅರವಿಂದ್ ಬೆಲ್ಲದವರು ಹುಬ್ಳಿ ಧಾರವಾಡ ಕ್ಷೇತ್ರದ ಶಾಸಕರು. ಅವ್ರ ತಂದೆ ಚಂದ್ರಕಾಂತ್ ಬೆಲ್ಲದಂತ ಅವರು ಸಹ ಶಾಸಕರಾಗಿದ್ರು. ಈ ಹಿನ್ನೆಲೆ ಅರವಿಂದ್ ಬೆಲ್ಲದ ಹೆಸರು ಯಾವಾಗ ಯಡಿಯೂರಪ್ಪ KJP ಕಟ್ಟಿದ್ರು ಅವತ್ತೇ ಇಂಕ್ ಫೇಸ್ ತರಬೇಕು ಅಂತ ಬಿಜೆಪಿ ನಾಯಕರು ಮತ್ತೆ RSSನವರು ತೀರ್ಮಾನ ಮಾಡಿದ್ರು. ಅರವಿಂದ್ ಬೆಲ್ಲದವರು ಆಗಲೇ ಎರಡು ಬಾರಿ ಶಾಸಕರಾಗಿದ್ದಾರೆ. ಅರವಿಂದ್ ಬೆಲ್ಲದವರು 3ನೇ ಬಾರಿ ಅಂದರೆ ಲೆಕ್ಕಾಚಾರ ಈಗೇನು ಅಂದರೆ ಅರವಿಂದ್ ಬೆಲ್ಲದವರು ಒಂದೊಳ್ಳೆ ಹೆಸರನ್ನು ಉಳಿಸ್ಕೊಂಡಿದ್ದಾರೆ, ಯಾವುದೇ ನೆಗೆಟಿವ್ ಇಲ್ಲ. ಬಟ್ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಬಟ್ ಫಿನಾನ್ಸ್ ಬ್ಯಾಕ್ಗ್ರೌಂಡ್ ನೋಡಿದಾಗ ಹೊರತ ಫಿನಾನ್ಸ್ ಆ ಮಟ್ಟಿಗಿಲ್ಲ. ಆದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಅರವಿಂದ್ ಬೆಲ್ಲದ್ಗಿದೆ. ಹಾಗಾಗಿ ಅರವಿಂದ್ ಬೆಲ್ಲದ ಹೆಸರನ್ನು RSS ಅವರು ಮತ್ತೆ ಒಂದಷ್ಟು ಲಿಂಗಾಯತ ಸಮುದಾಯದ ಮುಂದೆ ಬಿಡ್ತಾ ಇದ್ದಾರೆ. ಅರವಿಂದ್ ಬೆಲ್ಲದ್ಗೆ ಇನ್ನೂ 40-45 ವರ್ಷ ವಯಸ್ಸು. ಅವ್ರಿಗೆ ಪಟ್ಟ ಕಟ್ಟಿದ್ರೆ ಇನ್ನೂ 15 ರಿಂದ 20 ವರ್ಷ ಗಟ್ಟಿಯಾಗಿ ಉಳ್ಕೋತಾರೆ, ಪಕ್ಷ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಸೊ
ಸೊ ಹೀಗಾಗಿ ಇದು ನಡೀತಿದೆ. ಮುರುಗೇಶ್ ನಿರಾಣಿ ಅಂತ ಹೇಳ್ತಿದ್ದಾರೆ, ನಿರಾಣಿ ಫ್ಯಾಕ್ಟ್ರಿ ನಡ್ಸೋಕ್ಕೆ ಟೈಮ್ ಇಲ್ಲ, ಅವ್ರು ಬಂದು ಸಿ ಎಂ ಆದರೆ ಕಷ್ಟ ಆಗುತ್ತೆ. ನಿರಾಣಿ ಸಹ ದುಡ್ಡು ಹಾಕ್ತೀನಿ ಸಿ ಎಂ ಆಗ್ತೀನಿ ನಿಂತಿದ್ರು, ಬಟ್ ಅವ್ರಿಗೆ BJP ಅವ್ರಿಗೆ ಬೇಕಿರೋದು ಲೀಡ್ರು ಯಡಿಯೂರಪ್ಪ ಅವ್ರಿಗೆ ಸರಿಸಮನಾಗಿ ನಿಲ್ಲುವಂಥವ್ರು ಯಾರೂ ಇಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ ಜಾತಿ ಲೆಕ್ಕಾಚಾರ ಬಲ ಆಗಿಲ್ಲ ಅಂತ ಲೆಕ್ಕ ಹಾಕೊಂಡು ಕೂತಿದ್ದಾರೆ. ಆ್ಯಂಡ್ HD ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಿದೆ ಅಂತ ಶಿವಾನಂದ್ ಅವರು ಹೇಳ್ತಿದ್ದಾರೆ. HD ಕುಮಾರಸ್ವಾಮಿ ಅವರು BJPಯಲ್ಲಿ ಪಕ್ಷವನ್ನು ಮರ್ಜ್ ಮಾಡಿದ್ರೆ ಸಿ ಎಂ ಆಗ್ತಾರೆ ಅಂತ ಒಂದಷ್ಟು ಜನ ಚರ್ಚೆಗೆ TV ಚಾನಲ್ ಬ್ರೇಕಿಂಗ್ ನೋಡಿದ್ವಿ, ಬಟ್ ಅದು ಸದ್ಯಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಜನಾರ್ದನ್ ರೆಡ್ಡಿ 2023 ರಾಜಕೀಯಕ್ಕೆ ಬರ್ತಾರೆ, ಅದು ಚಿತ್ರದುರ್ಗದಿಂದ ಅಥವಾ ಹೊಸಪೇಟೆಯಿಂದ ಬರ್ತಾರೆ, ಡೌಟ್ ಇಲ್ಲ. ಬಟ್ ಅವ್ರು ಯಾವ ಪಕ್ಷದಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ BJPಯಿಂದ ಹೊರಗಡೆ ಇದ್ದಾರೆ. ಅವ್ರ ಸಹೋದರ ಇಬ್ಬರು BJPಯ ಶಾಸಕರು, ಹರಪನಹಳ್ಳಿಯಿಂದ ಕರುಣಾಕರ್ ರೆಡ್ಡಿ, ಬಳ್ಳಾರಿಯಿಂದ ಸೋಮಶೇಖರ್ ರೆಡ್ಡಿ. ಬಟ್ ಜನಾರ್ದನ್ ರೆಡ್ಡಿ ಬಂದರು, ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೆ ಏನು ಕತೆ ನೋಡಬೇಕಾಗತ್ತೆ. ಮುಂದಿನ ರಾಜಕೀಯಗಳು ನೋಡಿದ್ರೆ ಭಾಳಷ್ಟು ಚೇಂಜಸ್ ಆಗುತ್ತೆ. ಉಪೇಂದ್ರ ಅವರ ಪ್ರಜಾಕೀಯ ಸೌಂಡ್ ಮಾಡ್ತಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಗೊಂದಲ ಇದೆ. JDS ಪ್ರಜ್ವಲ್ ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಎಲ್ಲ ಸೇರ್ಕೊಂಡು ಸ್ಟ್ರಾಂಗ್ ಪಕ್ಷ ಕಟ್ತೀವಿ ಅಂತ ಹೋಗ್ತಿದ್ದಾರೆ. ಎಲ್ಲವೂ ಸಹ ಡಿಫ್ರೆಂಟ್ ಆಗಿದೆ. ಏನ್ಯಾವ ರಾಜ್ಯ BJP ನಾಯಕರ ಒಂದಷ್ಟು ಡೆವಲಪ್ಮೆಂಟನ್ನು ಕುರಿತು ಚರ್ಚೆ ಮಾಡಬೇಕಾಗಿತ್ತು, ಚರ್ಚೆ ಮಾಡಿದೆ. ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ. ಧನ್ಯವಾದಗಳು. ಶುಭ ದಿನ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.